ಹೃದಯಪೂರ್ವಕದ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲೌಡ್ ಟೆಕ್ನೋ ಅನ್ನೋ ಒಂದು ಬಿಸ್ನೆಸ್ ಬಗ್ಗೆ ನಾವು ತಿಳ್ಕೊಳ್ಳೋದಿಕ್ಕೆ ಇದು ಸ್ಪಾಟ್ ಲೋನ್ ಅಂತ ಹೆಸರು. ಸೊ ಈ ಸ್ಪಾಟ್ ಇನ್ಕಮ್ ಅನ್ನೋ ವಿಷಯ ಈಗ ನಮಗೆ ಕ್ಲೌಡ್ ಟೆಕ್ನೋ ಅನ್ನೋ ಹೆಸರಲ್ಲಿ ಇದೆ ಸ್ನೇಹಿತರೆ. ಕಾರಣ ಅದು ಬೇರೆ ಬೇರೆ ವಿಷಯದಾಗಿ ಈ ಒಂದು IP ಅಡ್ರೆಸ್ ನಾವು ಚೇಂಜ್ ಮಾಡ್ಬೇಕಾಗಿ ಬಂತು. ಸೊ ನಮ್ಮ ಸಿಸ್ಟಮ್ ಅದೇ ಮದರ್ ನೇಮ್ ನಮ್ಗಿರೋದು ಸ್ಪಾಟ್ ಲೋನ್. ಸೊ ಈ ಸ್ಪಾಟ್ ಲೋನ್ ಕಂಪನಿ ಎಲ್ಲಿದೆ, ಎಲ್ಲಿಂದ ನಮಗೆ ಆಪರೇಟ್ ಮಾಡ್ತಿದ್ದಾರೆ, ಇದರ ಮಾಲೀಕರು ಯಾರು ಅನ್ನೋ ವಿಷಯಗಳನ್ನ ಫಸ್ಟ್ ತಿಳ್ಕೊಳ್ಳೋಣ. ಸೊ ಹಾಗಾಗಿ ಕಂಪನಿ ಇರೋದು ಹೈದರಾಬಾದ್ ತೆಲಂಗಾಣದಲ್ಲಿ. ಕಂಪನಿಯ ಮಾಲೀಕರು ಈಗಾಗಲೇ ನಾವು ವಿಡಿಯೋದಲ್ಲಿ ನೋಡಿದಂತ ವ್ಯಕ್ತಿ, ಮಾತಾಡಿದಂತ ವ್ಯಕ್ತಿ ಮಿಸ್ಟರ್ ಕ್ರಾಂತಿ ಕುಮಾರ್. ಇವರು ಬ್ಯಾಕ್ ಗ್ರೌಂಡ್ ಏನಂದ್ರೆ ಇವರು ಒಂದು ವೆಲ್ ಅಂಡ್ ಪರ್ಸನ್, ಜೊತೆಗೆ MBA ಗ್ರಾಜುಯೇಟ್ ಕೂಡ. ಅದಿಲ್ಲದೆ ಇವರು ಮೋರ್ ದನ್ ಒಂದು 16 to 17 ಇಯರ್ ಔಟ್ ಆಫ್ ಕಂಟ್ರಿಗಳಲ್ಲಿ ಬೇರೆ ಬೇರೆ ಕಂಪನಿಗಳಿಗೆ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ವರ್ಕ್ ಮಾಡಿದ್ದಾರೆ ಸ್ನೇಹಿತರೆ. ಮೇನ್ ಇಂಪಾರ್ಟೆಂಟ್ ಅವರಿಗೆ ಫೈನಾನ್ಷಿಯಲ್ ಅಲ್ಲಿ ಹೇಗೆ ಮಲ್ಟಿಪ್ಲೈ ಮಾಡಬಹುದು ಅನ್ನೋ ವಿಷಯನ ಚೆನ್ನಾಗಿ ತಿಳಿದಿಟ್ಕೊಂಡಿದ್ದಾರೆ. ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಅವರಿಗೆ ಒಂದು ಹೆಲ್ತಿ ಪರ್ಸನ್ ಅಂತ ಹೇಳಿದೆ. ಹೆಲ್ತಿ ಪರ್ಸನ್ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ. ಸೊ ಹಾಗಾಗಿ ಇವರು ಒಂದು ಹೇಮ್ ಇಟ್ಕೊಂಡಿದ್ದಾರೆ. ಏನಪ್ಪಾ ಹೇಮ್ ಅಂತ ಹೇಳಿದ್ರೆ, ಒಂದು ನಿಧಿ ಬ್ಯಾಂಕ್, ಪ್ರೈವೇಟ್ ನಿಧಿ ಬ್ಯಾಂಕ್ ನ ತರಬೇಕು, ಅದರ ಮುಖಾಂತರ ಎಲ್ಲರಿಗೂ ಲೋನ್ ಕೊಡಬೇಕು. ಈ ಲೋನ್ ಅನ್ನೋದು ಒಂದು ವಿಷಯ ಭಾರಿ ಜನಕ್ಕೆ ಇವತ್ತು ಭಾರಿ ಕಷ್ಟವಾಗಿರೋದ್ರಿಂದ ನಾವು ನಮ್ಮಲ್ಲಿ ಆದಷ್ಟು ಸಹಾಯ ಮಾಡಬೇಕು ಅಂತ ಒಂದು ಹೇಮ್ ಇಟ್ಕೊಂಡು ಅವರು ಹೊರಗಡೆ ಬಂದಿದ್ದಾರೆ. ಇಲ್ಲಿ ಇವರಿಗೆ ಲೋನ್ ಒಂದೇನಾ ಪ್ರಧಾನ ಅಂತ ಹೇಳಿದ್ರೆ, ಇವರು ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ಮಾಡ್ತಿದ್ದಾರೆ. ಆ ಪ್ರಾಜೆಕ್ಟ್ ಇರುವಂತ ಟೋಟಲ್ ಪ್ರಾಜೆಕ್ಟ್ ಎಲ್ಲದಕ್ಕೂ ಸೇರಿ ಒಂದು ಕಂಪನಿ ಇಟ್ಟಿದ್ದಾರೆ. ಕಂಪನಿಗೆ ಹೆಸರು ಕ್ಲೌಡ್ ಟೆಕ್ನಾಲಜಿ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ. ಸೊ ಆ ಕ್ಲೌಡ್ ಟೆಕ್ನಾಲಜಿಯಲ್ಲಿ ಒಂದು ಭಾಗ, ಒಂದು ಬ್ರ್ಯಾಂಡ್ ಮಾತ್ರನೇ ನಮ್ಮ ಈ ಕ್ಲೌಡ್ ಟೆಕ್ನೋ ಲೋನ್. ಸೊ ಹಾಗಾಗ್ಲೇ ಸ್ಪಾಟ್ ಲೋನ್. ನಾಗರಾಜ್ ಸರ್, ಡಿಸ್ಟರ್ಬ್ ಆಗಿದ್ರೆ ಆಫ್ ಮಾಡ್ಕೊಬಿಡಿ ಮೈಕು. ಇಲ್ಲ ಸರ್, ಅಂತ ಇಲ್ಲ, ಕರೆಕ್ಟ್ ಇದೆ. ಓಕೆ ಸರ್. ಅಲ್ಲ, ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಆಗಿದ್ರೆ ಆಫ್ ಮಾಡ್ಕೊಳ್ಳಿ ಎಂದೆ. ಇಲ್ಲ ಸರ್, ಡಿಸ್ಟರ್ಬ್ ಬರ್ತಾ ಇಲ್ಲ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಹಾಗಾಗಿ ಕ್ಲೌಡ್ ಟೆಕ್ನೋ ಲೋನ್ ಅನ್ನೋದು ನಮ್ಮ ಈಗ ಹೆಸರಾಗಿರುತ್ತೆ. ಈ ಸ್ಪಾಟ್ ಲೋನ್ ಅಂಡ್ ಸ್ಪಾಟ್ ಇನ್ಕಮ್ ಅಂತ ನಾವ್ ಏನ್ ಹೇಳ್ತೀವೋ ಇದ್ರ ಬಗ್ಗೆ ಕಂಪನಿಯ ಪ್ರೊಫೈಲ್ ಅಂತ ತಿಳ್ಕೊಂಡು, ಸೊ ಇಲ್ಲಿ ಈ ಕಂಪನಿ ನಮ್ಗೆ ಏನ್ ಮಾಡ್ತಾ ಇದೆ ಅಂತ ತಿಳ್ಕೊಂಡು, ಮಾಲೀಕರ ಒಂದು ಏನೇನು ಅಂತ ತಿಳ್ಕೊಂಡು, ಈಗಾಗಲೇ ನಮಗೆ ನಮ್ಮ ಕಂಪನಿ ಕೊಡ್ತಾ ಇದೆ 0% ಇಂಟ್ರೆಸ್ಟ್ ಇಲ್ಲದೆ ಒಂದು ಪರ್ಸನಲ್ ಲೋನ್. ಎಸ್ ಸ್ನೇಹಿತರೆ, ಏನಕ್ಕಾಗಿ ಕೊಡ್ತಾ ಇದೆ ನಮ್ಗೆ ಪರ್ಸನಲ್ ಲೋನ್ ಅಂತ ನೀವು ತಿಳಿಬಹುದು. ಇದಕ್ಕೆ ಉದಾಹರಣೆ ಒಂದು ಕೊಡ್ತೀನಿ ನಾನು ನಿಮಗೆ. ನಮ್ಮ ಒಂದು ಜಿಯೋ ಸಿಮ್ ಯಾರೆಲ್ಲ ನಾವು ಯೂಸ್ ಮಾಡ್ತಾ ಇದೀವೋ ಈಗ ಅಥವಾ ಸ್ಟಾರ್ಟಿಂಗ್ ಅಲ್ಲಿ, 1 ವರ್ಷ ಕಾಲ ಸ್ನೇಹಿತರೆ, 1 ದಿನ 2 ದಿನ 3 ದಿನ ಅಲ್ಲ, 1 ವರ್ಷ ಕಾಲ ನಿಮಗೆ ಸಿಮ್ ಅನ್ನು ಫ್ರೀ ಆಗಿ ಕೊಡ್ತು, ಯೂಸ್ ಮಾಡುವಂತ ಡೇಟಾನು ಅನ್ಲಿಮಿಟ್ ಅಲ್ಲಿ ಫ್ರೀ ಆಗಿ ಕೊಡ್ತು. ಏನಕ್ಕೋಸ್ಕರ ಸ್ನೇಹಿತರೆ? ಕಸ್ಟಮರ್ ಬೇಸ್. ಸೊ ಕಮ್ಯುನಿಟಿನ ಬೆಳೆಸ್ಬೇಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಆಫರ್ ಕೊಡ್ಲೇಬೇಕು. ಸೊ ಆ ರೀತಿ ನಮಗೆ ನಮ್ಮ ಕಂಪನಿ ಒಂದು ಲೋನ್ ವಿಷಯ ತಗೋಬರ್ಬೇಕು, ಒಂದು ನಿಧಿ ಬ್ಯಾಂಕ್ ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅವರ ಉದ್ದೇಶ ಇರೋದ್ರಿಂದ ಇವತ್ತು ಕಸ್ಟಮರ್ ಬೇಸ್. ಸೊ ಈ ಕಸ್ಟಮರ್ ಬೇಸ್ ನ ಹುಡ್ಕಾಡಕ್ಕೆ ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ರೀತಿ ಎಲ್ಲ ಮಾಡ್ತಿದೆ. ಅಡ್ವರ್ಟೈಸ್ಮೆಂಟ್ ಮಾಡ್ತಿದೆ, ಬೋರ್ಡ್ ಅಡ್ವರ್ಟೈಸ್ಮೆಂಟ್ ಕೊಡ್ತಿದೆ. ಸೊ ಅವ್ರಿಗೆಲ್ಲ ಎಷ್ಟು ಮಟ್ಟಕ್ಕೂ ಅಲ್ಲಿ ಅವರು ಸಕ್ಸಸ್ ಆಗ್ತಾ ಇದಾರೆ ಅಂದ್ರೆ ಕಡಿಮೆ ಪರ್ಸೆಂಟ್ ಅಲ್ಲಿ ಸಕ್ಸಸ್ ಆಗ್ತಾರೆ ಸ್ನೇಹಿತರೆ. ಆದ್ರೆ ನಮ್ಮ ಮಾಲೀಕರು ಯೋಚನೆ ಮಾಡಿದಂತ ಒಂದು ವಿಷಯ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಖಂಡಿತ ನಾವು ಇದನ್ನ ತಗೊಂಡೋದ್ರೆ ಇದು ಹೊಸದಾಗಿರ್ತದೆ. ಇಲ್ಲಿವರೆಗೂ ಯಾರು ಕೂಡ ಈ ಲೋನ್ ಅನ್ನೋ ಕಾನ್ಸೆಪ್ಟ್ ನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ತಗೊಬಂದಿಲ್ಲ. ಅದೊಂದು ಪ್ಲಸ್, ಎಲ್ಲರಿಗೂ ಕೂಡ ಅನುಕೂಲ ಆಗತ್ತೆ, ಜೊತೆಗೆ ಕಮ್ಯುನಿಟಿ ಬೇಗ ಬೆಳೆಯುತ್ತೆ. ಈ ರೀತಿ ಯೋಚನೆ ಮಾಡಿದ್ದ ನಮ್ಮ ಮಾಲೀಕರು ಇದನ್ನ ನಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತಗೊಂಡ್ಬಂದು ಇವತ್ತು ಪರ್ಸನಲ್ ಲೋನ್ ಅನ್ನ ಫ್ರೀ ಆಗಿ ನಮಗೆ ಕೊಡ್ತಿದ್ದಾರೆ ಸ್ನೇಹಿತರೆ. ಸೊ ಆ ಲೋನ್ ಯಾಕೆ ಕೊಡ್ತಿದ್ದಾರೆ, ಎಷ್ಟು ಮಟ್ಗೂ ಕೊಡ್ತಿದ್ದಾರೆ, ಹೆಂಗೆಲ್ಲ ನಾವು ಆ ಲೋನ್ ತಗೋಬಹುದು, ಸೊ ಲೋನ್ ಜೊತೆಗೆ ನಮಗೆ ಏನೇನು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಆ ಆಪರ್ಚುನಿಟಿನೆಲ್ಲ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಏನ್ ಸಿಗತ್ತೆ ಅನ್ನೋದನ್ನ ವಿಷಯನ ನಾವು ತಿಳ್ಕೊಳ್ಳೋಕೆ. ಸೊ ಜೊತೆಗೆ ಇಲ್ಲಿ ಕಂಪನಿ ಒಂದು ತಾರಕ ಮಂತ್ರ ನಮ್ಗೆ ಹೇಳ್ತಿದೆ ಸ್ನೇಹಿತರೆ. ಅದೇನಂದ್ರೆ ವೈ ಹಾವ್ ಫೈನಾನ್ಷಿಯಲ್ ಫ್ರೀಡಮ್. ಎಸ್, ಆರ್ಥಿಕವಾಗಿ ನೀವು ಬೆಳೆಯಲಿಕ್ಕೆ, ಆರ್ಥಿಕವಾಗಿ ಸುರಕ್ಷವಾಗಿ ನೀವು ಇರ್ಲಿಕ್ಕೆ ನಿಮ್ಗೊಂದು ದಾರಿ ಇದೆ.
ಎಸ್, ಆ ದಾರಿ ಬಗ್ಗೆ ನಾವು ಖಂಡಿತ ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಕಾರಣ ಏನಂದ್ರೆ ಇವತ್ತು ನಮ್ಗೆಲ್ಲರಿಗೂ ಕೂಡ ಹಣದ ಅವಶ್ಯಕತೆ ಇಲ್ಲ ಅಂತ ಹೇಳೋ ಮಾನವ ಯಾರಾದ್ರೂ ಇದ್ರೆ ತೋರಿಸಿ ಸ್ನೇಹಿತರೆ, ಖಂಡಿತ ಅವ್ರ ಕಾಳಿಗೆ ಬಿದ್ದು ನಾವು ನಮಸ್ಕಾರ ಮಾಡ್ಬೋದು. ಕಾರಣ ಏನ್ ಗೊತ್ತಾ, ಪ್ರತಿ ಒಂದು ಜೀವಿ ಹುಟ್ಟಿದಾಗಿಂದ ನಾವು ಸೇರೋವರೆಗೂ ನಮ್ಗೆ ಈ ಹಣ ಅನ್ನೋದೊಂದು ಎಲ್ಲರಿಗೂ ಅವಶ್ಯಕತೆ ಇದ್ದೇ ಇದೆ. ಯಾವ್ದೋ ಒಂದು ರೀತಿಯಲ್ಲಿ ಅವ್ರವ್ರ ಮಟ್ಟಕ್ಕೆ ಅವ್ರವ್ರ ದಕ್ಕಂಗೆ ಬೇಕಾಗಿದೆ. ಇಲ್ಲಿ ನಮಗೆ ಪ್ರಾಡಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಖಂಡಿತ ಇಲ್ಲಿರುವಂತ ಪ್ರಾಡಕ್ಟ್ ಲೋನ್ ಅಂದ್ರೆ ಏನ್ ಸ್ನೇಹಿತರೆ? ಮನಿ ಮನಿ ಮನಿ. ಸೊ ಈ ಮನಿ ಒಂದಿದ್ರೆ ಇಡೀ ಪ್ರಪಂಚ ನಿಮ್ ಕೈಯಲ್ಲೇ ಇರತ್ತೆ. ಸೊ ಮನಿಗೆ ಅಷ್ಟೊಂದು ಪವರ್ ಇದೆ ಸ್ನೇಹಿತರೆ. ಆ ಮನಿನೇ ನಮ್ಮಿಲ್ಲ ಪ್ರಾಡಕ್ಟ್. ಈ ಪ್ರಾಡಕ್ಟ್ ನೀವು ತಗೊಂಡೋಗಿ ಸೇಲ್ ಮಾಡೋದಿಕ್ಕೆ ಎಷ್ಟು ಜೊತೆ ಹೇಳ್ಬೋದು ಹೇಳಿ? ಹೇಳಿದ್ದ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಅವಶ್ಯಕತೆ ಇರುವಂತಹದ್ದೇನು? ದುಡ್ಡು. ಸೊ ಆ ದುಡ್ಡನ್ನ ಈ ಪ್ರಾಡಕ್ಟ್ ಆಗಿ ನೀವು ಸಿಗ್ತಿದೆ ನಿಮ್ಗೆ. ನೀವ್ ಎಷ್ಟು ಜನಕ್ಕೆ ಬೇಕಾದ್ರೂ ಇದನ್ನ ಶೇರ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಸೊ ಆ ರೀತಿ ಒಂದು ಪ್ರಾಡಕ್ಟ್ ನ ನಮ್ಗೆ ಕೊಟ್ಟಿ ಅದರ ಜೊತೆಗೆ ನಮಗೆ ಬೇಕಾದಷ್ಟು ಬೆನಿಫಿಟ್ ಗಳನ್ನ ಕೊಡ್ತಾ ಇದೆ ಸ್ನೇಹಿತರೆ. ಆ ಬೆನಿಫಿಟ್ ಬಗ್ಗೆ ನಾವ್ ಏನಂತ ತಿಳ್ಕೊಳ್ಳೋಣ. ಯಾಕಂದ್ರೆ ಬೆನಿಫಿಟ್ ಇಲ್ಲದೆ ನಾವು ಯಾವುದೇ ಒಂದು ವರ್ಕ್ ನು ಮಾಡ್ಲಿಕ್ಕೆ ಹೋಗಲ್ಲ. ಸೊ ಆ ರೀತಿ ನಮ್ಮ ಈ ಕ್ಲೌಡ್ ಟೆಕ್ನೋ ಬೆನಿಫಿಟ್ಸ್ ಏನೇನಿದೆ, ಕ್ಲೌಡ್ ಟೆಕ್ನೋ ಲೋನ್ ಅಲ್ಲಿ ಏನೆಲ್ಲಾ ಬೆನಿಫಿಟ್ ಇದೆ ಅಂತ ನೋಡಿದ್ರೆ, ಫಸ್ಟ್ ಆಫ್ ಆಲ್ ಲೋನ್ ಅನ್ನೋ ವಿಷಯ ನಮ್ಗೆ ಗೊತ್ತಾಯ್ತು. ನಮ್ಮ ಪ್ರಾಡಕ್ಟ್ ಲೋನ್ ಅನ್ನೋ ವಿಷಯ ಗೊತ್ತಾಯ್ತು. ಸೊ ಈ ಲೋನ್ ಏನ್ ಬೇಕಂತ ಹೇಳಿದ್ರೆ, ಒಂದು ಫಸ್ಟ್ ಲೋನ್ಗೆ ನೀವು ಹೋಗ್ಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ನೀವು ಕಂಪನಿಗಳಿಗೆ, ಬ್ಯಾಂಕ್ಗಳಿಗೆ ಮತ್ತೆ ಎಲ್ಲೋ ಅವ್ರು ಏನ್ ಕೇಳ್ತಾರೋ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಕೊಡ್ಲೇಬೇಕು ಸ್ನೇಹಿತರೆ. ಆದ್ರೆ ಇಲ್ಲಿ ನಮ್ಮ ಕ್ಲೌಡ್ ಟೆಕ್ನೋನಲ್ಲಿ ನೀವು ಯಾವುದೇ ಡಾಕ್ಯುಮೆಂಟ್ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಸೊ ಡಾಕ್ಯುಮೆಂಟ್ ಬೇಕಾಗಿಲ್ಲ. ಜೊತೆಗೆ ಇನ್ನೊಂದಿದೆ, ಸಿವಿಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಬ್ಯಾಂಕ್ಗಳು ಫಸ್ಟ್ ಡಾಕ್ಯುಮೆಂಟ್ ಕೇಳ್ತಾರೆ. ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ ತಕ್ಷಣ ಅದನ್ನ ಚೆಕ್ ಮಾಡ್ತಾರೆ. ಅದು ತಗೊಬನ್ನಿ, ಇದು ತಗೊಬನ್ನಿ, ಅದಕ್ಕೆ 1 ತಿಂಗಳು ಓಡಾಡ್ಬೇಕು ನೀವು. ಜೊತೆಗೆ ಅದೆಲ್ಲ ತಗೊಂಡೋಗಿ ಸೇರಿಸಿದ್ಮೇಲೆ ಸಿವಿಲ್ ಇದೆಯಾ ಅಂತ ನಿಮ್ಗೆ ಚೆಕ್ ಮಾಡ್ತಾರೆ. ಸಿವಿಲ್ ಅನ್ನೋದೇನು, ನೀವು ಎಲ್ಲಾರು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿಟ್ಟಿದ್ರ, ಎಲ್ಲಾರು ಸಾಲ ತಗೊಂಡು ಯಾಮಾರ್ಸಿದೀರಾ, ಇಂಥ ವಿಷಯಗಳನ್ನ ಚೆಕ್ ಮಾಡ್ಲಿಕ್ಕೆ ಅದಕ್ಕೊಂದು ಪರ್ಸೆಂಟೇಜ್ ಅಂತ ಬೇರೆ ಇಟ್ಟಿದ್ದಾರೆ. ಅದು ಸರ್ಕಾರಿ ಸಂಬಂಧಪಟ್ಟಿದ್ದ ಬ್ಯಾಂಕ್ಗಳಾದ್ರೆ 7.5% ಮೇಲಿರ್ಬೇಕು. ಅದೇ ಪ್ರೈವೇಟ್ ಫೈನಾನ್ಸಿಯಲ್ ಸೆಂಟರ್ಗಳಾಗಿದ್ರೆ 6.5% ಇರ್ಬೇಕು ಸ್ನೇಹಿತರೆ. ಸೊ ಇದಕ್ಕಿನ್ನ ಅದರಷ್ಟಿದ್ರೆ ನೀವು ಗುಡ್ ಅಂತಾರೆ, ಅದಕ್ಕಿನ್ನ ಕಡಿಮೆ ಇದ್ರೆ ನಿಮ್ಗೆ ಲೋನ್ ಎಲಿಜಿಬಿಲಿಟಿ ಇಲ್ಲ ಅಂತ ಈಸಿಯಾಗಿ ಹೇಳಿ ಕಳಿಸ್ಬಿಡ್ತಾರೆ. ಸೊ ಅದಕ್ಕಿನ್ನ ಮುನ್ನ ಒಂದೊಂದು ಬ್ಯಾಂಕ್ಗೂ ನೀವು ಅಪ್ಲೈ ಮಾಡುವಾಗೆಲ್ಲ ನಿಮ್ಗೊಂದು ಪ್ರೊಸೆಸಿಂಗ್ ಫೀಸ್ ಅಂತ ನೀವು ಕಟ್ಲೇಬೇಕು ಸ್ನೇಹಿತರೆ. ಅದು ಲೋನ್ ಬಂದ್ರೆ ಓಕೆ, ಲೋನ್ ಬರ್ಲಿಲ್ವಾ ಆ ಪ್ರೊಸೆಸಿಂಗ್ ಫೀಸ್ ನಿಮ್ಗೆ ರಿಟರ್ನ್ ಇರಲ್ಲ. ಓಕೆ, ಆ ರೀತಿ ಇರತ್ತೆ. ಆದ್ರೆ ಇಲ್ಲಿ ಕಂಪನಿ ನಮ್ಗೆ ಆ 2 ಕೆಲಸನೂ ಇಲ್ಲ. ನೋ ಸಿವಿಲ್, ನೋ ಡಾಕ್ಯುಮೆಂಟ್ಸ್. ಓಕೆ, ಜೊತೆಗೆ ಲೋನ್ ನಾನ್ ಪಡೀಲಿಕ್ಕೆ ಎಷ್ಟು ದಿನ ತಿರ್ಗ್ಬೇಕು ಸರ್? ತಿಂಗಳ, ವರ್ಷನ, 6 ತಿಂಗಳ, ಅಥವಾ ನನ್ನ ಅಪ್ಲೈನ್ ಯಾರೋ ಅವ್ರು ನೋಡ್ಕೊಂಡು ಇಟ್ಕೋಬೇಕಾ, ಆಫೀಸ್ ಎಲ್ಲಂತ ಹುಡುಕ್ಬೇಕಾ? ಈ ಅವಶ್ಯಕತೆ ನಿಮ್ಗೆ ಯಾವ್ದು ಇಲ್ಲ ಸ್ನೇಹಿತರೆ. ಜಸ್ಟ್ ಕ್ವಿಕ್ ಡಿಸ್ಬರ್ಸ್ಮೆಂಟ್ ಅಂತಾರೆ. ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ಮ ಲೋನ್ ನಿಮಗೆ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ ಕಂಪನಿ ಸ್ನೇಹಿತರೆ. ಅಷ್ಟೊಂದು ಅದ್ಭುತವಾದ ಸಾಫ್ಟ್ವೇರ್ ನ ಕಂಪನಿ ರೆಡಿ ಮಾಡಿಟ್ಟಿದೆ. ಓಕೆ ಸ್ನೇಹಿತರೆ, ಇಲ್ಲಿ ಲೋನ್ ತಗೊಂಡು ಎಷ್ಟು ಚೆನ್ನಾಗಿದೆ, ಅದನ್ನ ತಿರುಗಿಸಿ ಕಟ್ಲಿಕ್ಕೆ ಒಂದು ಸುಂದರವಾದ ಆಪರ್ಚುನಿಟಿ ಕೊಟ್ಟಿದೆ ಸ್ನೇಹಿತರೆ. ಲೋನ್ ತಗೊಂಡಿದ್ಮೇಲೆ ನೀವು ತಿಂಗಳಿಗೆ ಒಂದ್ಸತಿ, ಯಾವಾಗ್ಲೂ ನಾವು ಹೇಳ್ತಿರ್ತೀವಿ EMI ಕಟ್ಬೇಕು ಸರ್, EMI ಕಟ್ಬೇಕಂದ್ರೆ ಎಸ್, ಎವರಿ ಮಂತ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀವಿ. ಅದನ್ನ ಇಲ್ಲಿ EWI ಅಂತ ಹೇಳ್ತಾರೆ ಸ್ನೇಹಿತರೆ, ಎವರಿ ವೀಕ್ ಇನ್ಸ್ಟಾಲ್ಮೆಂಟ್ ಅಥವಾ ಈಕ್ವಲ್ ವೀಕ್ಲಿ ಇನ್ಸ್ಟಾಲ್ಮೆಂಟ್. ಈ 2 ರೀತಿಯಲ್ಲಿ ನೀವು ಯಾವಾಗ ಬೇಕಾದ್ರೂ ತಗೋಬಹುದು, ಯಾಕಂದ್ರೆ 2 ಒಂದೇ ನಮಗೆ. ಸೊ ನಾವು ಸಿಂಪಲ್ ಆಗಿಲ್ಲಿ EWI, ಈಸಿ ವೀಕ್ಲಿ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ನಮ್ಮ ಕಂಪನಿ ನಮ್ಗೆ ಮಾಡ್ಕೊಟ್ಟಿದೆ. ಸೊ ತಿಂಗಳಿಗೆ ನಿಮ್ಗೆ ಒಂದೇ ಸತಿ ಕಟ್ಲಿಕ್ಕೆ ಬರ್ಡನ್ ಆಗತ್ತೆ. ಹಾಗಾಗಿ ವಾರ 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 ಸ್ವಲ್ಪ 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 ನೀವು ಡಿವೈಡ್ ಮಾಡ್ಕೊಂಡು ಕಟ್ಕೊಂಡು ಹೋಗಿ ಅಂತ ಹೇಳಿದೆ ಸ್ನೇಹಿತರೆ. ಅದರ ಜೊತೆಗೆ ಪ್ರಪಂಚದಲ್ಲಿ ಎಸ್ ಸ್ನೇಹಿತರೆ, ನಮ್ಮ ಬಿಸ್ನೆಸ್ ಇವತ್ತು ಓನ್ಲಿ ನಾಟ್ ಫಾರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ನಲ್ಲಿ ನಮ್ಮ ಬಿಸ್ನೆಸ್ ನಡೀತಾ ಇದೆ. ಅಷ್ಟು ದೊಡ್ಡ ಕಂಪನಿ ನಲ್ಲಿ ನಾವು ಇದೀವಿ ಅನ್ನೋದಕ್ಕೆ ನಾವು ನಮ್ಮನ್ನ ಬೆನ್ ತಟ್ಟಿ ಗರ್ವ ಪಡ್ಕೋಬೇಕು ಸ್ನೇಹಿತರೆ. ಓಕೆ, ಅದು ಜಸ್ಟ್ ಒಂದು 5 ಮಂತ್ ಕಂಪನಿಯಲ್ಲಿ, ಒಂದು 5 ಮಂತ್ ಸ್ಟೇಜ್ ಅಲ್ಲೇ ನಮ್ಮ ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದೆ ಅನ್ನೋ ವಿಷಯನ ಭಾರಿ ಭಾರಿ ಒಳ್ಳೆ ಮಟ್ಟದಿಂದ ನಾವು ಅದೇ ಬೆನ್ ತಟ್ಟಿ ಹೇಳ್ಬೇಕು ಅಂತ ಹೇಳೋದಲ್ಲ, ಆ ತರ ಹೇಳ್ಬೋದು ಸ್ನೇಹಿತರೆ. ಸೊ ನಾನು ಹೇಳ್ತಾ ಇದ್ದೀನಿ, ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ
ಪ್ರಪಂಚದಲ್ಲೇ ಫಸ್ಟ್ ಟೈಮ್ ನಾವು ಪಡೆಯುವಂತ ಸಾಲಕ್ಕೆ ಅಂದ್ರೆ ಲೋನ್ಗೆ, ಇದು ಯಾವ್ದೋ ಸರ್ಕಾರಿ ಲೋನ್ ಅಲ್ಲ ಸ್ನೇಹಿತರೆ, ಒಂದು ಪ್ರೈವೇಟ್ ಫೈನಾನ್ಸಿಯಲ್ ಸೆಂಟರ್ ಅಲ್ಲಿ ನಾವು ತಗೊಳ್ಳುವಂತ ಲೋನ್. ಅದಕ್ಕೆ 20% ಅಂದ್ರೆ 100 ರೂಪಾಯಿ ಉದಾಹರಣೆಗೆ ನೀವು ಲೋನ್ ತಗೊಂಡ್ರೆ 80 ರೂಪಾಯಿ ಕಟ್ಟಿದ್ರೆ ಸಾಕು, 20 ರೂಪಾಯಿ ನಿಮ್ಗೆ ಎವರಿ ಲೋನ್ ಅಲ್ಲೂ ಡಿಸ್ಕೌಂಟ್ ಕೊಡುತ್ತೆ ಸ್ನೇಹಿತರೆ, ಎವರಿ ಲೋನ್ ಅಲ್ಲೂ ಡಿಸ್ಕೌಂಟ್ ಕೊಡುತ್ತೆ. ಪ್ಲಸ್ ಕ್ಯಾಶ್ ಬ್ಯಾಕ್ ಅಂತಾನು ಹೇಳ್ಬೋದು ನೀವು, ಅದನ್ನ ಒಂದು ಮಾನ್ಯ ಅಂತ ಕೂಡ ನೀವು ತಿಳಿಸ್ಬೋದು ಸ್ನೇಹಿತರೆ. ಸೊ ನೀವ್ ಎಷ್ಟು ಲೋನ್ ಅಮೌಂಟ್ ತಗೋತಿರೋ ಅಷ್ಟು ಲೋನ್ ಅಮೌಂಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ, 20% ಕ್ಯಾಶ್ ಬ್ಯಾಕ್, 80% ನೀವು ಪೇ ಮಾಡ್ತೀರಾ ಸ್ನೇಹಿತರೆ. ಈ ಆಪರ್ಚುನಿಟಿ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ತಗೊಂಡ್ಬಂದಿರುವಂತ ನಮ್ಮ ಮಾಲೀಕರು ಕ್ರಾಂತಿಕುಮಾರ್ ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಅದು ಸಾಕಾಗಲ್ಲ. ಸೊ ಅದರ ಜೊತೆಗೆ ಇನ್ನೊಂದು ಆಪರ್ಚುನಿಟಿ, ಬಿಸ್ನೆಸ್ ಆಪರ್ಚುನಿಟಿ. ಎಸ್ ಸ್ನೇಹಿತರೆ, ಇಲ್ಲಿ ನಾವೆಲ್ಲರೂ ಕೂಡ ಕೂಡಿರೋದು ಈ ಬಿಸ್ನೆಸ್ ಆಪರ್ಚುನಿಟಿಗೋಸ್ಕರ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅರ್ಪುತದಲ್ಲೂ ಅರ್ಪುತವಾದ ಬಿಸ್ನೆಸ್ ಆಪರ್ಚುನಿಟಿನ ಕೊಟ್ಟಿದ್ದಾರೆ ನಮ್ಮ ಕಂಪನಿಯ ಮಾಲೀಕರು ಸ್ನೇಹಿತರೆ. ಅದ್ರ ಬಗ್ಗೆ ಖಂಡಿತ ನಾವು ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿವರೆಗೂ ನಿಮ್ಮ ಸ್ನೇಹಿತರು ಯಾರಾದ್ರೂ ಬರ್ಲಿಲ್ಲ, ಇನ್ನು ಮುಂದೆ ಬರ್ತಾ ಇದ್ದಾರೆ ಅನ್ಕೊಂಡ್ರೆ ಜಲ್ದಿ ಅವರಿಗೆ ನೀವು ಮಾಡ್ಬೇಕಾದಂತ ಕೆಲಸ ಏನಂದ್ರೆ, ಒಂದು ವಾಯ್ಸ್ ಮೆಸೇಜ್ ಅಥವಾ ವಾಟ್ಸ್ಆಪ್ ಮೆಸೇಜ್, ಯಾವ್ದೋ ಒಂದು ರೀತಿಯಲ್ಲಿ ಅವರಿಗೆ ಮೀಟಿಂಗ್ ಸ್ಟಾರ್ಟ್ ಆಯ್ತು ಅನ್ನೋ ವಿಷಯನ ನೀವು ತಿಳಿಸಿ ಸ್ನೇಹಿತರೆ. ಖಂಡಿತ ಅವ್ರನ್ನ ಒಳಗಡೆ ಕರೆಸಿ. ಯಾಕಂದ್ರೆ ಆ ರೀತಿ ಅವರು ಹೊಸ ಡಿಸ್ಟ್ರಿಬ್ಯೂಟರ್ಸ್, ನ್ಯೂ ಬ್ಲಡ್ಸ್ ಬಂದು ಕೂತ್ಕೊಂಡ್ರೆ ನೀವು ಹೇಳ್ಬೇಕಾದಂತ ಪ್ಲಾನ್ ಅಲ್ಲಿ ನಾನ್ ಹೇಳ್ಕೊಟ್ಟು ನಿಮಗೆ ಮಾಡ್ಬೇಕಾದಂತ ಕೆಲಸದಲ್ಲಿ 80% ಅಷ್ಟು ಕೆಲಸನ ನಾನು ಮಾಡ್ಕೊಡ್ತೀನಿ. ಅವರು ಬೇಗ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ, ನಿಮಗೂ ಹೆಲ್ಪ್ ಆಗತ್ತೆ, ನಿಮ್ಮಿಂದ ನನಗೂ ಹೆಲ್ಪ್ ಆಗತ್ತೆ, ನನ್ನಿಂದ ಕಂಪನಿಗೂ ಹೆಲ್ಪ್ ಆಗತ್ತೆ. ಈ ತರ ಇದು ಹೆಲ್ಪಿಂಗ್ ಕಾನ್ಸೆಪ್ಟ್ ಆಗಿ ನಮ್ಗೆ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಓಕೆ, ಆ ವಿಷಯನ ಒಂದ್ ಸ್ವಲ್ಪ ನೀವು ತಿಳಿಸಿ. ಕಾರಣ ಏನಂದ್ರೆ ನಮ್ಗೆ ಇನ್ನ ಬಿಸ್ನೆಸ್ ಪ್ಲಾನ್ ಸ್ಟಾರ್ಟ್ ಆಗೋದಿಕ್ಕೆ ಇನ್ನೊಂದು 5 ನಿಮಿಷ ಕಾಲ ಆಗತ್ತೆ, ಅಷ್ಟೊಡೆ ಅವ್ರು ಬಂದ್ಬಿಡ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಅಪ್ ಕಮಿಂಗ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ನಗಳನ್ನ ಏನೇನ್ ತರ್ತಿದೆ ಕಂಪನಿ. ಎಸ್ ಸ್ನೇಹಿತರೆ, ಮುಂದೆ ನಾವ್ ಏನೇನ್ ಮಾಡ್ತೀವಿ, ಏನೇನ್ ಬರುತ್ತೆ ಅನ್ನೋದು ಹಲವಾರು ಪ್ರಾಜೆಕ್ಟ್ ಗಳನ್ನ ತಂದಿದ್ದಾರೆ. ಅದರಲ್ಲಿ ಕೆಲವು ಪ್ರಾಜೆಕ್ಟ್ ಗಳನ್ನ ಮಾತ್ರ ನಾನು ನಿಮ್ಗೆ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ, ಯಾಕಂದ್ರೆ ಅದು ಎಲ್ಲ ಹೇಳಕ್ ಹೋದ್ರೆ ಭಾರಿ ಲೆಂತ್ ಆಗತ್ತೆ. ಸೊ ಇಲ್ಲಿ ಒಂದು ಸಿಂಪಲ್ ಆಗಿ ನಮ್ಮ ಒಂದು ಕನಸು ಅಂದ್ರೆ, ಮಧ್ಯ ತರಗತಿ ಕುಟುಂಬದಲ್ಲಿ ಹುಟ್ಟಿದ್ದ ನಮ್ಗೆಲ್ಲರಿಗೂ ಕೂಡ ಒಂದು ಕನಸಿರುತ್ತೆ, ನಮಗೆ ಒಂದು ಕಾರ್ ಇರ್ಬೇಕು, ಆ ಕಾರಲ್ಲಿ ನಾವು ತಿರುಗ್ಬೇಕು, ನಮ್ಮ ಸ್ವಂತ ಕಾರ್ ಅಂತ ನಾವು ತಗೊಂಡ್ ತಿರುಗ್ಬೇಕಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಸ್ನೇಹಿತರೆ. ಸೊ ಆ ಕನಸನ್ನ ಇಲ್ಲಿ ನೀವು ನನಸು ಮಾಡ್ಕೋಬಹುದು. ಇಲ್ಲಿ ಕಾರ್ ಲೋನ್ ನಿಮಗೆ ಸಿಗತ್ತೆ ನಮ್ಮ ಕಂಪನಿಯಲ್ಲಿ ಅಪ್ಕಮಿಂಗ್ ಪ್ರಾಜೆಕ್ಟ್ ಅಲ್ಲಿ. ಅದರ ಜೊತೆ ಹುಟ್ಟಿದ್ದ ಪ್ರತಿ ಜೀವಿಗೂ ನಾನೊಂದು ಸ್ವಂತ ಮನೆ ಕಟ್ಲೇಬೇಕು, ಆ ಸ್ವಂತ ಮನೆಯಲ್ಲಿ ವಾಸ ಮಾಡ್ಲೇಬೇಕು ಅಂತ ಆಸೆ ಪಡ್ತಾರೆ ಸ್ನೇಹಿತರೆ. ಆ ಒಂದು ಆಸೆನ ಪೂರೈಸ್ಕೊಳ್ಳೋದಕ್ಕೂ ಇಲ್ಲಿ ಲ್ಯಾಂಡ್ಗೂ ಲೋನ್ ಕೊಡ್ತಾರೆ, ಮತ್ತೆ ಮನೆ ಕಟ್ಲಿಕ್ಕೆ ಹೋಮ್ ಲೋನು ಕೊಡ್ತಾರೆ. ಜೊತೆಗೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಬೇಕಾಗಿರುವಂತ ಒಂದು ಬೈಕ್, ಯಾವ್ದೋ ಒಂದು ತಗೊಳ್ಳೋದಿಕ್ಕೆ 2 ವೀಲರ್ ಲೋನು ಸಿಗತ್ತೆ. ಕಟ್ಟಿದ ಮನೆಯಲ್ಲಿ ಬೇಕಾಗಿರುವಂತ ಫರ್ನಿಚರ್ಸ್ ಐಟಮ್ ತಗೊಳ್ಳೋದಕ್ಕೂ ಲೋನ್ ಸಿಗತ್ತೆ. ಜೊತೆ ಎಲೆಕ್ಟ್ರಾನಿಕ್ ಐಟಮ್ಸ್. ಸ್ನೇಹಿತರೆ, ಇವತ್ತು ವಾಷಿಂಗ್ ಮಿಷಿನ್, ಫ್ರಿಜ್, ಓವನ್, ಅದು ಇದು ಅಂತೇಳಿ ಬೇಕಾದಷ್ಟು ಐಟಮ್ ಇದೆ. ಸೊ ಅದನ್ನ ತಗೋಕೆ ಇಲ್ಲಿ ಕಂಪನಿ ನಮ್ಗೆ ಲೋನ್ ಕೊಡತ್ತೆ. ಅದಕ್ಕಿನ್ನ ಅದ್ಭುತವಾದ ಒಂದು ಲೋನ್ ಯಾವ್ದು ಗೊತ್ತಾ? ಮೊಬೈಲ್ ಲೋನ್ ಅಂತ ಹೇಳ್ತೀವಿ. ಸ್ನೇಹಿತರೆ, ಪ್ರಪಂಚವನ್ನೇ ಇವತ್ತು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ನೀವು ನೋಡ್ಕೋಬಹುದು ಅಂತ ಒಂದು ವಿಷಯ ಈ ಮೊಬೈಲ್ ಗಳಲ್ಲಿದೆ. ಸೊ ಅದಕ್ಕೂ ನಮ್ಮ ಕಂಪನಿ ಲೋನ್ ಕೊಡುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನಮಗೆ ಇನ್ನೊಂದು ದೇವರಂಗೆ ಒಂದು ಟೈಮ್ಗಳಲ್ಲಿ ನಮಗೆ ಸಹಾಯ ಮಾಡ್ಲಿಕ್ಕೆ ದೇವರು ಇಳಿದು ಬರಲ್ಲ. ಖಂಡಿತ ಈ ಕ್ರೆಡಿಟ್ ಕಾರ್ಡ್ ಇದ್ರೆ ಆ ದೇವರೇ ನಮ್ಗೆ ಸಹಾಯ ಮಾಡಿದಷ್ಟು ಉಪಕಾರ ಇರುತ್ತೆ ಸ್ನೇಹಿತರೆ. ಕಾರಣ ಏನ್ ಗೊತ್ತಾ? ಒಂದು ಮಧ್ಯರಾತ್ರಿಯಲ್ಲೋ ಮತ್ತೆ ಎನಿ ಟೈಮಲ್ಲೋ ನಿಮ್ಮ ಮನಿ ಪರ್ಸು ಖಾಲಿ ಆದಾಗ, ನಿಮ್ಮ ಬೀರೋ ಖಾಲಿ ಆದಾಗ, ನಿಮಗೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಬಂದ್ರೆ ಆ ಟೈಮಲ್ಲಿ ನೀವು ಯಾರನ್ನ ಕೇಳಿದ್ರು ನಿಮ್ಗೆ ರಿಪ್ಲೈ ಏನ್ ಬರುತ್ತೆ ಗೊತ್ತಾ? ನನ್ನ ಹತ್ರ ಇಲ್ಲ, ಅಥವಾ ನೋಡೋಣ ಈಗೆಲ್ಲರೂ ಹುಡ್ಕಾಡ್ತೀನಿ, ಈಗ ಸಿಕ್ಕಲ್ಲ, ನಾಳೆ ನಡೆದ್ರಲ್ಲೂ, ಈ ತರ ಇಲ್ಲ ಅನ್ನೋ ವಿಷಯ ಮಾತ್ರನೇ ನಿಮ್ಗೆ ಕಿವಿ ಕೇಳಿಸತ್ತೆ ಸ್ನೇಹಿತರೆ. ನಿಮ್ಮ ಒಂದು ಅವಸರ ಯಾರಿಗೂ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ನಮ್ಗೆ ಈ ತರ ಒಂದು ಕ್ರೆಡಿಟ್ ಕಾರ್ಡ್ ಇದ್ರೆ ನೀವು ಆರಾಮಾಗಿ ಆ ಬಿಲ್ ನ ಪಾವತಿ ಮಾಡ್ಬೋದು ಮಾಡಿ ನಮ್ಮ ಒಂದು ಆರೋಗ್ಯನ ನಾವು ಕಾಪಾಡ್ಕೊಂಡು ಸುರಕ್ಷಿತವಾಗಿ ಮನೆಗೆ ಬರ್ಬೋದು ಸ್ನೇಹಿತರೆ. ಅಂತ ಒಂದು ಆ ಟೈಮಲ್ಲಿ ಇದು ದೇವರೇ ನಿಮ್ಗೆ ಸಹಾಯ ಮಾಡಿದಷ್ಟು ಸಹಾಯ ಈ ಕ್ರೆಡಿಟ್ ಕಾರ್ಡ್ಗಳು ಮಾಡತ್ತೆ.
ಆದ್ರೆ ಇಲ್ಲಿ ಎಷ್ಟು ಅಡ್ವಾನ್ಸ್ ಕ್ರೆಡಿಟ್ ಕಾರ್ಡ್ ಇದೆಯೋ ಅಷ್ಟೇ ಡಿಸ್ಅಡ್ವಾನ್ಸ್ ಕೂಡ ಇರುತ್ತೆ ಸ್ನೇಹಿತರೆ. ಕ್ರೆಡಿಟ್ ಕಾರ್ಡ್ಗಳಲ್ಲಿ ಭಾರಿ ಹುಷಾರಾಗಿರ್ಬೇಕು. ಸೊ ನೆಕ್ಸ್ಟ್ ನಮ್ಮ ಕಂಪನಿ ನಮ್ಮ ಕ್ಲೋಡ್ ಲೋನ್ ಕ್ರೆಡಿಟ್ ಕಾರ್ಡ್ ಹೇಗೆ ಕೊಡ್ತಾರೆ, ಯಾರಿಗೆಲ್ಲ ಕೊಡ್ತಾರೆ ಅಂದ್ರೆ ಪ್ರತಿ ಒಬ್ಬರಿಗೂ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ಆಗಿರುವ ಪ್ರತಿ ಒಬ್ಬರಿಗೂ ಈ ಕಾರ್ಡ್ ಸಿಗತ್ತೆ ಸ್ನೇಹಿತರೆ. ಈ ಕಾರ್ಡ್ ಇಂದ ನಾವ್ ಏನ್ ಯೂಸ್ ಮಾಡ್ಕೋಬೇಕು? ಸೊ ಇದು ಕೂಡ ಒಂದು ಲೋನೇ ಅಲ್ವಾ? ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದು ಲೋನೇ. ಡೆಬಿಟ್ ಕಾರ್ಡ್ ನಮ್ಮ ಹತ್ರ ಇರುತ್ತೆ ಎಲ್ಲರಿಗೂ, ಆಲ್ಮೋಸ್ಟ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿರೋ ಎಲ್ಲರಿಗೂ ಕೂಡ ಸಿಗ್ತದೆ. ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಅದನ್ನ ಬಳಸ್ಕೋಬಹುದು. ಸೊ ಕ್ರೆಡಿಟ್ ಕಾರ್ಡ್ ನಮ್ಮ ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅಂದ್ರೂ ನಾವು ಬಳಸ್ಕೋಬಹುದು, ಅದಕ್ಕೆ ಅದು ಒಂದು ಸಾಲನೇ. ಸೊ ಇದನ್ನ ಕರೆಕ್ಟ್ ಆಗಿ ತೀರ್ಸ್ಕೊಂಡ್ ಬಂದ್ರೆ ಎಷ್ಟು ನಿಮ್ಗೆ ಡಿಸ್ಕೌಂಟ್ ಸಿಗತ್ತೆ. ಕೆಲವು ಮಾಡ್ಗಳಲ್ಲಿ ಅಂದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋರಿಗೆ ಮೋರ್ ಡಿಸ್ಕೌಂಟ್ ಕೊಡ್ತಾರೆ ಸ್ನೇಹಿತರೆ. ಕಾರಣ ಏನಂದ್ರೆ ಅದು ಒಂದು ಕಸ್ಟಮರ್ ಬೇಸ್ ಆಗಿ ಕೊಡ್ತಾರೆ ಅವರು ಕೂಡ. ಸೊ ಹಾಗಾಗಿ ನಮ್ಮ ಒಂದು ಕ್ರೆಡಿಟ್ ಕಾರ್ಡ್ ನ ನೀವು ಮಲ್ಟಿ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಟಿಕೆಟ್ ಬುಕ್ ಮಾಡ್ಕೊಬಹುದು, ಎನಿ ಶಾಪಿಂಗ್ ಮಾಡ್ಕೊಬಹುದು, ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬಹುದು, ಮೊಬೈಲ್ ರಿಚಾರ್ಜ್ ಮಾಡಬಹುದು, ಫುಡ್ ಆರ್ಡರ್ ಮಾಡಬಹುದು, ಎನಿ ಇನ್ಕ್ಲೂಡ್ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ನೀವು ಪೇ ಮಾಡಬಹುದು. ಆ ರೀತಿ ಒಂದು ಅದ್ಭುತವಾದ ಕ್ರೆಡಿಟ್ ಕಾರ್ಡ್ ನ ನಮ್ಮೆಲ್ಲರಿಗೂ ಕೂಡ ಇದು ಕೊಡ್ಲಿಕ್ಕೆ ರೆಡಿ ಆಗಿದೆ ಸ್ನೇಹಿತರೆ. ಇದು ಅಪ್ಕಮಿಂಗ್ ಅಲ್ಲಿ ಬರುವಂತ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅದರ ಜೊತೆ ಸ್ನೇಹಿತರೆ ನಮ್ಮ ಕಂಪನಿಯ ಮಾಲೀಕರು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಈ ಗೋಲ್ಡ್ ಲೋನ್ ನ. ಕನಸಿನ ಪ್ರಾಜೆಕ್ಟ್ ಅವರಿಗೆ ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲೂ ಇವರೊಂದು ಗೋಲ್ಡ್ ಲೋನ್ ಆಫೀಸ್ ನ ಓಪನ್ ಮಾಡ್ಬೇಕನ್ನೋದು ಇವರ ಕನಸಾಗಿದೆ ಸ್ನೇಹಿತರೆ. ಸೊ ಅದಕ್ಕಾಗಲೇ ಆಲ್ರೆಡಿ 3 ಆಫೀಸ್ಗಳನ್ನ ಓಪನ್ ಮಾಡಿದ್ದಾರೆ. ಅದು ಇನ್ನ ಸ್ಟಾರ್ಟ್ ಮಾಡಿಲ್ಲ, ಬಟ್ ಆಫೀಸ್ ಓಪನ್ ಮಾಡಿ ರೆಡಿ ಮಾಡ್ತಿದ್ದಾರೆ. ಅಪ್ಕಮಿಂಗ್ ಅಲ್ಲಿ ನಮಗೆ ಬೇಗ ಬರುವಂತ ಪ್ರಾಜೆಕ್ಟ್ ಅಲ್ಲಿ ಇದು ಫಸ್ಟ್ ಆಗಿರುತ್ತೆ ಸ್ನೇಹಿತರೆ, ಗೋಲ್ಡ್ ಲೋನ್. ಎಸ್ ಸ್ನೇಹಿತರೆ, ಗೋಲ್ಡ್ ನಿಮ್ ಕೈಯಲ್ಲಿದ್ರೆ ನಿಮ್ಮ ಅತಿ ಅವಸರಕ್ಕೆ ಭಾರಿ ಉಪಕಾರವಾಗಿರುತ್ತೆ. ನಾವೆಲ್ಲರಿಗೂ ಕೂಡ ಎಲ್ಲಾ ಒಂದು ಟೈಮ್ಗಳಲ್ಲಿ ನಮಗೆ ಬೇಕಾಗಿರುವಂತ ಮನಿ ಅವಶ್ಯಕತೆಗೆ ಫಸ್ಟ್ ಯಾರು ನೋಡ್ತೀವಿ ಅಂದ್ರೆ ಗೋಲ್ಡ್ ಲೋನ್, ನೆಕ್ಸ್ಟ್ ಲೋನ್. ಅಷ್ಟು ಗೋಲ್ಡ್ ಇದ್ರೆ ಗೋಲ್ಡ್ ಮೇಲೆ ನೋಡ್ತೀವಿ, ಇಲ್ಲಾಂದ್ರೆ ಲೋನ್ ಮೇಲೆ ನೋಡ್ತೀವಿ. ಸೊ ಈ ಎರಡು ಕೂಡ ಇಲ್ಲಿ ನಮ್ಗೆ ಅವಕಾಶ ಮಾಡ್ಕೊಟ್ಟಿದೆ ಕಂಪನಿ. ಅದರಲ್ಲಿ ಗೋಲ್ಡ್ ಲೋನ್ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಎಸ್ ಸ್ನೇಹಿತರೆ, ಇಲ್ಲೊಂದು ಅದ್ಭುತವಾದ ಒಂದು ವಿಷಯ ನಿಮ್ಗೆ ತಿಳಿಸ್ಬೇಕು. ಸೊ ದೊಡ್ಡ ಗೋಲ್ಡ್ ಕಂಪನಿಗಳು ಇವತ್ತು ಭಾರಿ ಇದೆ ಸ್ನೇಹಿತರೆ. ಲೈಕ್ ಮುತ್ತೂಟ್ ಫೈನಾನ್ಸ್ ಅಂತ ತಗೋಬಹುದು ನೀವು, ಬೇರೆ ಬೇರೆ ಇನ್ನೂ ಬೇಕಾದಷ್ಟು ಹೆಸರುಗಳಿದೆ. ಸೊ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಸ್ಟಾರ್ ಗಳನ್ನ ಇಟ್ಟು, ಒಂದು ಬ್ರಾಂಡ್ ಅಂಬಾಸಿಡರ್ ಗಳನ್ನ ಇಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿಸಿ, ಪೇಪರ್ ಆಡ್ಸ್ ಕೊಟ್ಟು, ಬ್ಯಾನರ್ ಗಳು ಕಟ್ಟಿ, ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿಸಿ ಕಸ್ಟಮರ್ನ ತನ್ನ ಕಡೆ ಹೇಳ್ಕೊತಾ ಇದ್ದಾರೆ ಸ್ನೇಹಿತರೆ. ಆಗ ಈಗ ಉದಾಹರಣೆಗೆ ಮುತ್ತೂಟ್ ಫೈನಾನ್ಸ್ಗೆ ನಮ್ಮ ಅಮಿತಾಬ್ ಬಚ್ಚನ್ ಸಾಹೇಬರುಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಅವರ ಅಡ್ವರ್ಟೈಸ್ಮೆಂಟ್ ಗೆ ಒಂದು ದಿನಕ್ಕೋ ಅಥವಾ 1 ಗಂಟೆಗೋ 2 ಗಂಟೆಗೋ 3 ಗಂಟೆ ಅವ್ರು ಮಾಡುವಂತಹ ಶೂಟಿಂಗ್ ಟೈಮ್ಗೆ ಎಷ್ಟು ವ್ಯಾಲ್ಯೂ ಗೊತ್ತಾ ಸ್ನೇಹಿತರೆ? ಕೋಟಿ ಗಂಟ್ಲೆ ಕೊಡ್ಬೇಕು ಅವರಿಗೆ. ಅದಕ್ಕೂ ಇಷ್ಟು ವರ್ಷಕ್ಕಂತ ಒಂದು ಅಗ್ರಿಮೆಂಟ್ ಇರುತ್ತೆ. ಸೊ ಆ ದುಡ್ಡೆಲ್ಲ ಎಲ್ಲಿಂದ ಈ ಕಂಪನಿಗೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮಂತ ಕಸ್ಟಮರ್ ಹೋಗಿ ಹಡ ಇಟ್ಟು ತಗೊಳ್ಳೋ ದುಡ್ಡಿಂದ, ಕಟ್ಟೋ ಬಡ್ಡಿಯಿಂದ. ಎಸ್ ಸ್ನೇಹಿತರೆ, ಆದ್ರೆ ಇಲ್ಲಿ ಕಂಪನಿ ಏನ್ ಹೇಳ್ತಿದೆ, ನಮ್ಮ ಒಂದು ಫ್ಲೋ ಟೆಕ್ನೋ ಕಂಪನಿ ಗೋಲ್ಡ್ ಲೋನ್ ಅಲ್ಲಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಜವಾಗ್ಲೂ ಕಂಪನಿಯ ಮಾಲೀಕರಿಗೆ ನಾವು ಇನ್ಸಾಫ್ ಹೇಳ್ಬೇಕು. ಈ ಜಾಗದಲ್ಲಿ ಅಂತ ಒಂದು ಪ್ಲಾನ್ ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಅವಸರಕ್ಕೆ ನೀವ್ ಯಾರಾದ್ರೂ ಗೋಲ್ಡ್ ಇಟ್ಟು ಲೋನ್ ತಗೊಂಡ್ರೆ ನಿಮಗೆ ಇಲ್ಲಿ ಯಾವ ಬ್ರಾಂಡ್ ಅಂಬಾಸಿಡರ್ನು ನಾನು ಹತ್ರ ಸೇರ್ಸಲ್ಲ, ಯಾವ ಬ್ರಾಂಡ್ ಅಂಬಾಸಿಡರ್ಗೂ ನಾನು ಅಡ್ವರ್ಟೈಸ್ಮೆಂಟ್ ಮಾಡ್ಸಲ್ಲ. ಸೊ ಪೇಪರ್ ಅಲ್ಲೋ ಟಿವಿಯಲ್ಲೋ ಮತ್ತೆ ಪೋಸ್ಟರ್ಗಳು ಏನೂ ನಾನು ಓಡಿಸಲ್ಲ. ಆದ್ರೆ ನಿಮ್ಮ ನಿಮ್ಮ ಬಾಯಿಂದಾನೇ ಈ ಬಿಸ್ನೆಸ್ ಬೆಳೀತಾ ಇರೋ ಕಾರಣದಿಂದ ಇಲ್ಲಿ ಬರುವಂತ ಇನ್ಕಮ್ ನ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಿದ್ದೆ ಸ್ನೇಹಿತರೆ. ನಮ್ಮ ಕಂಪನಿ ಎಷ್ಟು ಅದ್ಭುತವಾದ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನೋಡಿದ್ರ. ನಮ್ಮ ಅವಸರಕ್ಕೆ ನಾವು ಯಾವತ್ತಾದ್ರೂ ಗೋಲ್ಡ್ ಲೋನ್ ತಗೊಂಡ್ರೆ ಅಥವಾ ನಮ್ಮ ಲೈಫ್ ಟೈಮ್ ಗಳಲ್ಲಿ ಯಾರಾದ್ರೂ ಅವಸರಕ್ಕೆ ತಗೊಂಡ್ರೆ ಕೂಡ ಅದರಿಂದ ಬರುವಂತ ಒಂದು ಸಣ್ಣ ಬಡ್ಡಿನ ಕೂಡ ತೆಗೆದು ಈ ಬಿಸ್ನೆಸ್ ಅಲ್ಲಿ ಯಾರ್ಯಾರು ನೀವು ಇದೀರೋ ಅವ್ರಿಗೆಲ್ಲರಿಗೂ ಶೇರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಕಂಪನಿ ಮಾಲೀಕರು. ಎಸ್, ಗ್ರೇಟ್ ಸ್ನೇಹಿತರೆ. ಸೊ ಓಕೆ, ಎಲ್ಲ ಅಪ್ಕಮಿಂಗ್ ಹೇಳ್ತಾ ಇದ್ರಲ್ಲ ಸರ್, ಪ್ರೆಸೆಂಟ್ ಅಲ್ಲಿ ನಮ್ಗೆ ಏನ್ ಸರ್ ಕೊಡ್ತಿದೆ ನಿಮ್ ಕಂಪನಿ ಅಂತ ಯಾರಾದ್ರೂ ನ್ಯೂ ಪರ್ಸನ್ಸ್ ಕೇಳಲಿಕ್ಕೆ ನೀವು ರೆಡಿ ಆಗಿದ್ರೆ, ಎಸ್ ಸ್ನೇಹಿತರೆ, ಪ್ರೆಸೆಂಟ್ ಅಲ್ಲಿ ನಮ್ಗೆ ಕೊಡುವಂತದ್ದು ಪರ್ಸನಲ್ ಲೋನ್. ನಾನು ಆಗಾಗ್ಲೇ ಫಸ್ಟ್ ಅಲ್ಲೇ ಹೇಳಿದ್ದೆ,
ನಮ್ಮ ಕಂಪನಿ ಈಗ ನಮ್ಗೆಲ್ಲರಿಗೂ ಕೊಡ್ತಿರೋದು ಪರ್ಸನಲ್ ಲೋನ್ ಮಾತ್ರ ಸ್ನೇಹಿತರೆ. ಸೊ ಈ ಪರ್ಸನಲ್ ಲೋನ್ ಏನ್ ಬೇಕು, ಇಲ್ಲಿ ಕಂಪನಿ ಒಂದು ಡಿಸ್ಟ್ರಿಬ್ಯೂಟರ್ ಮಾತ್ರನೇ ಲೋನ್ ಕೊಡುತ್ತೆ ಅಂತ ಹೇಳಿದೆ. ಸೊ ಡಿಸ್ಟ್ರಿಬ್ಯೂಟರ್ ಆಗ್ಲಿಕ್ಕೆ ಏನ್ ಬೇಕು, ಫ್ರೀ ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಆ ಫ್ರೀ ರಿಜಿಸ್ಟ್ರೇಷನ್ ಮಾಡೋಕ್ ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ, ನಿಮಗೆ ಈ ಮೀಟಿಂಗ್ ಬಗ್ಗೆ ತಿಳಿಸಿದವರಾಗಿರ್ಬೋದು, ಅಥವಾ ಈ ರೆಫರಲ್ ಲಿಂಕ್ ಕೊಟ್ಟು ನಿಮ್ಮನ್ನ ಕರೆದವರಾಗಿರ್ಬೋದು, ನಿಮ್ಗೆ ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡಿರ್ಬೋದು, ನೀವು ನಿಮ್ಗೆ ತಿಳಿಸಿದವ್ರನ್ನ ಗಟ್ಟಿಯಾಗಿ ಇಟ್ಕೊಂಡು ಅವ್ರ ಹತ್ರ ಒಂದು ರೆಫರಲ್ ಲಿಂಕ್ ಅಂತ ಇರುತ್ತೆ ಸ್ನೇಹಿತರೆ, ಅದನ್ನ ನೀವು ತಗೊಂಡು ಇಲ್ಲಿ ಫ್ರೀ ಆಗಿ ರಿಜಿಸ್ಟರ್ ಮಾಡ್ಕೋಬಹುದು. ಯಾವುದೇ ರೀತಿ ಹಣಕಾಸು ಅಲ್ಲಿ ನೀವು ಪಾವತಿಸಬೇಕು ಅವಶ್ಯಕತೆ ಇರಲ್ಲ. ಓಕೆ, ಸೊ ಹಾಗೆ ಫ್ರೀ ಆಗಿ ನಾನು ರಿಜಿಸ್ಟರ್ ಮಾಡ್ಕೊಂಡೆ ಸರ್ ಕಂಪನಿಯಲ್ಲಿ. ನಾನು ಲೋನ್ ತಗೋಬೇಕು, ನಾನು ಏನ್ ಮಾಡ್ಬೇಕು, ನೆಕ್ಸ್ಟ್ ಫರ್ದರ್ ಆಗಿ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ 2 ಕ್ರೈಟೇರಿಯಾ ಇದೆ ನಿಮಗೆ, 2 ಕಂಡೀಷನ್ ಅಂತ ಕೂಡ ನೀವು ಹೇಳ್ಬೋದು. ಅದೇನ್ ಸರ್ ದೊಡ್ಡ ಕಂಡೀಷನ್ ಆಗಿದೆಯೇನ್ ಸರ್, ನೀವು ಈಗ ಬಂದು ಕಂಡೀಷನ್ ಹೇಳ್ತಾ ಇದೀರಲ್ಲ, ಫಸ್ಟ್ ಎಲ್ಲ ಹೇಳಿಲ್ವಾ ಅಂದ್ರೆ ವೆರಿ ಸಿಂಪಲ್ ಸ್ನೇಹಿತರೆ. ಸೊ ಇಲ್ಲಿ ನಮ್ಮ ಕಂಪನಿ ನಿಮಗೆ 2 ಕ್ರೈಟೇರಿಯಾ ಅಂತ ಕೊಟ್ಟಿದೆ ಲೋನ್ ತಗೊಳ್ಳೋದಿಕ್ಕೆ. ಅದೇನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ 1,600 ರೂಪಾಯಿನ ನೀವು ಕಂಪನಿಗೆ ಪೇ ಮಾಡ್ಬೇಕು ಸ್ನೇಹಿತರೆ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಪ್ರತಿ ಒಂದು ಲೋನ್ ಹೋದಾಗ ಒಂದು ಪ್ರೊಸೆಸಿಂಗ್ ಫೀಸ್ ಅಂತ ಇರತ್ತೆ ಅಂತ ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ, ನೀವು ಗಮನಿಸಿರ್ಬೋದು. ಸೊ ಹಾಗಾಗಿ ಇಲ್ಲೂ ಕೂಡ ಒಂದು ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ಅದನ್ನ ಸ್ವಲ್ಪ ಹೆಸರು ಚೇಂಜ್ ಮಾಡಿರ್ತಾರೆ, ಪ್ಯಾಕೇಜ್ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಈ ಪ್ರೊಸೆಸಿಂಗ್ ಫೀಸ್ ಪ್ಯಾಕೇಜ್ 1,600 ರೂಪಾಯಿ. ಈ 1,600 ರೂಪಾಯಿ ಸ್ನೇಹಿತರೆ ನಿಮ್ಮ ಲೈಫ್ ಅಲ್ಲಿ ಒನ್ ಟೈಮ್ ಈ ಕಂಪನಿಗೆ ಕಟ್ತೀರಾ, ಮತ್ತೆ ನಿಮ್ಗೆ ಯಾವುದೇ ಅಪ್ಗ್ರೇಡ್ ಇರಲ್ಲ, ಯಾವುದೇ ರೀತಿ ನೀವು 1 ರೂಪಾಯಿನ ಕಂಪನಿಗೆ ಕಟ್ಟಬೇಕಾದ ಅವಶ್ಯಕತೆನೂ ಇರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ನೀವು 1 ದಿನ ಖರ್ಚು ಮಾಡ್ಬೋದು, 2 ದಿನ ಖರ್ಚು ಮಾಡ್ಬೋದು, ಅಥವಾ ಒಂದು ಅಕ್ಕಿ ಮೂಟೆ ತರ್ಬೋದು. ಆ ಒಂದು ದುಡ್ಡಲ್ಲಿ ನಿಮ್ಮ ಲೈಫ್ ನ ನೀವು ಚೇಂಜ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಅದು ಅಷ್ಟು ದೊಡ್ಡ ಆಪರ್ಚುನಿಟಿ ಇಲ್ಲಿ ಹೊರಗಡೆ ಕಾದಿದೆ. ಸೊ ಈ 1,600 ರೂಪಾಯಿ ಪ್ಯಾಕೇಜ್ ಕಟ್ಟಿದ್ಮೇಲೆ ನಾವ್ ಏನ್ ಮಾಡ್ಬೇಕು ಸರ್, ಎರಡನೇದಾಗಿ ಇನ್ನೊಂದು ಕಂಡೀಷನ್ ಇದೆ ಅಂತ ಹೇಳಿದ್ರಲ್ಲ, ಅದೇನ್ ಸರ್ ಅಂತ ಹೇಳಿದ್ರೆ, ಎಸ್ ಸ್ನೇಹಿತರೆ ಖಂಡಿತ ನಮ್ಮ 2ನೇ ಕಂಡೀಷನ್, ನೀವು ಇಬ್ಬರನ್ನ ಕಂಪನಿಗೆ ರೆಫರ್ ಮಾಡ್ಬೇಕು. ನಿಮ್ಮ ಮುಖಾಂತರ ನಮಗೆ ಇಬ್ಬರನ್ನ ಮಾತ್ರ ರೆಫರ್ ಮಾಡಿ ನಿಮ್ಗೆ ಲೋನ್ ಎಲಿಜಿಬಿಲಿಟಿ ಆಗತ್ತೆ ಅಂತ ಹೇಳುತ್ತೆ ಸ್ನೇಹಿತರೆ. ಇದೇನ್ ಭಾರಿ ದೊಡ್ಡ ಕಂಡೀಷನ್ ಸ್ನೇಹಿತರೆ. 1,600 ರೂಪಾಯಿ ಕೆಲವರಿಗೆ ಅದು ದೊಡ್ಡ ಅಮೌಂಟ್ ಅನಿಸಿದ್ರು ಪರವಾಗಿಲ್ಲ, ಆದ್ರೆ ಲೈಫ್ ಅಲ್ಲಿ ಒನ್ ಟೈಮ್ ನೀವು ಈ ಪ್ರೊಸೆಸಿಂಗ್ ಫೀಸ್ ನ ಕಟ್ಟಿ ಹೊರಗಡೆ ಬಂದಿದ್ದಕ್ಕೆ ಇಬ್ಬರನ್ನ ನೀವು ರೆಫರ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಓನ್ಲಿ 2 ನಂಬರ್ಸ್ ಮಾಡಿದ್ದಕ್ಕೆ ನಿಮ್ಗೆ ಕಂಪನಿ ಫಸ್ಟ್ ಲೋನ್ ನ ಎಲಿಜಿಬಿಲಿಟಿ ಮಾಡುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಲೋನ್ ಅಂದ್ರೆ ಟೋಟಲ್ ಎಷ್ಟಿದೆ ಸರ್ ಲೋನು, ಇದು ಒಂದು ಸಣ್ಣ ಅಮೌಂಟ್ 2,250 ರೂಪಾಯಿ ಕಾಣಿಸ್ತಾ ಇದೆಯಲ್ಲಿ. ಸೊ ನಾವು 2,250 ರೂಪಾಯಿ ಲೋನ್ ತಗೊಳಕ್ಕೆ ಹೊರಡೆ ಬಂದಿದೀವ ಸರ್ ಅಂತ ನೀವ್ ಯಾರಾದ್ರೂ ಯೋಚನೆ ಮಾಡಿದ್ರೆ, ಇಲ್ಲ ಸ್ನೇಹಿತರೆ, ಇದು ಹನಿ ಬಿದ್ರೆ ಹಳ್ಳ ತುಂಬತ್ತೆ. ಹಾಗಾಗಿ ನಮ್ಮ ಒಂದು ಜೆನ್ಯೂನಿಟಿ ಚೆಕ್ ಮಾಡ್ಲಿಕ್ಕೋಸ್ಕರ ಕಂಪನಿ ಒಂದು ಸಣ್ಣ ಅಮೌಂಟ್ ಗಳನ್ನ ಫಸ್ಟ್ ಕೊಡುತ್ತೆ, ನಂತರ ಹಾಗಾಗಿ ನಮ್ಗೆ ಡಬಲ್ ಮಾಡ್ಕೊಂತ ದೊಡ್ಡ ಅಮೌಂಟ್ ಗಳನ್ನ ಕೊಡುತ್ತೆ. ಅಪ್ ಟು 10 lakh ವರ್ಗು ನೀವು ಲೋನ್ ತಗೋಬಹುದು. ಅದ್ರ ಬಗ್ಗೆ ನಾವು ತಿಳ್ಸೋಣ. ಅದಕ್ಕಿಂತ ಮುನ್ನ ನಾನು ಮಾತ್ರ ಬಂದೆ ಸರ್, 1,600 ರೂಪಾಯಿ ಕಟ್ಬಿಟ್ಟೆ. ನನಗೆ ಈ ಪ್ರಪಂಚದಲ್ಲಿ ಇಬ್ರು ಗೊತ್ತೇ ಇಲ್ಲ, ಯಾರುನು ನನಗೆ ಯಾರು ಗೊತ್ತಿಲ್ಲ ಸರ್, ನಾನು ಒಬ್ಬ ಮಾತ್ರನೇ ಇದ್ದೀನಿ ಅನ್ನೋರಿಗೆ ಒಂದು ವಿಷಯ ತಿಳಿಸ್ಬೋದು. ನೀವೇ ಇನ್ನ 2 ID ಹಾಕೊಂಡು ಕೂಡ ಈ ಲೋನ್ ಎಲಿಜಿಬಿಲಿಟಿ ಆಗ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಕಂಪನಿ ಆ ಆಪರ್ಚುನಿಟಿ ನಿಮ್ಗೆ ಕೊಟ್ಟಿದೆ. ಅದು ನಾನು ಮಾಡಲ್ಲ ಸರ್, ನಾನು ಒಬ್ರಿಗೆ ಹೇಳೋದು ಇಲ್ಲ, ನಾನು ಇನ್ನ 2 ID ಮಾಡ್ಕೊಳ್ಳೋದು ಇಲ್ಲ. ಆದ್ರೆ 1,600 ರೂಪಾಯಿ ನಾನು ಕಟ್ಬಿಟ್ನಲ್ಲ, ನನ್ ದುಡ್ಡು ಏನಾಯ್ತು ಸರ್ ಅಂತ ನೀವ್ ಯಾರಾದ್ರೂ ಪ್ರಶ್ನಿಸಿದ್ರೆ, ಖಂಡಿತ ನಿಮ್ಗೆ ಅದಕ್ಕೂ ಒಂದು ಆಪರ್ಚುನಿಟಿ ಇಲ್ಲಿ ಕೊಟ್ಟಿದೆ ಸ್ನೇಹಿತರೆ. ಡೈಲಿ ಬೋನಸ್ ಅಂತ ಹೇಳಿ 0.5% ನಿಮ್ಗೆ ರಿಟರ್ನ್ ಕೊಡುತ್ತೆ ಕಂಪನಿ. ಎಸ್ ಸ್ನೇಹಿತರೆ, ಇಲ್ಲಿ ಯಾರ ದುಡ್ಡ ಮೇಲೇನು ಕಂಪನಿ ಆಧಾರ ಪಟ್ಟಿಲ್ಲ ಸ್ನೇಹಿತರೆ. ಕಂಪನಿಗಂತ ಬೇಕಾದಷ್ಟು ಬ್ಯಾಕ್ ಗ್ರೌಂಡ್ ಇದೆ, ಬೇಕಾದಷ್ಟು ಬ್ಯಾಕ್ ಬೋನ್ ಸಪೋರ್ಟ್ ಇದೆ. ಸೊ ಹಾಗಾಗಿ ಒಬ್ಬರ ದುಡ್ಡು ಮೇಲೆ ಇಲ್ಲಿ ಕಂಪನಿ ಆಧಾರ ಪಟ್ಟಿಲ್ಲ. ನೀವು ಅಪ್ಪಿತಪ್ಪಿ 1,600 ರೂಪಾಯಿ ಕಟ್ಟಿ ನಾನು ಒಳಗಡೆ ಬಂದ್ಬಿಟ್ಟೆ ಅಂದ್ರೆ ಕೂಡ ನಿಮಗೆ 0.5% ಇಂಟು 400 days ಕೊಡುತ್ತೆ ಸ್ನೇಹಿತರೆ. ಸೊ ಎಲ್ಲಿವರೆಗೂ ಇದು ಕೊಡ್ತಾ ಇರುತ್ತೆ. ನೀವು ಯಾವಾಗ 2ನೇ ಕಂಡೀಷನ್ ಆದ ರೈಟ್ ಟು ಲೆಫ್ಟ್ ಅಂದ್ರೆ A B ಅಂತ ಇಟ್ಕೊಳ್ಳಿ.
ಅದನ್ನ ಕೊಡುವವರೆಗೂ ನಿಮ್ಗೆ ಕೊಡ್ತಾ ಇರ್ತದೆ. ಅದು ಕೊಟ್ಟಿದ್ಮೇಲೆ ನಿಮ್ಗೆ ಲೋನ್ ಇನ್ಕಮ್ ಬಂದ್ಬಿಡುತ್ತೆ, ಈ ಇನ್ಕಮ್ ಕಟ್ ಆಗತ್ತೆ. ಸೊ ಇದು ಬರೋದು ಯಾವತ್ತಂದ್ರೆ ಸೋಮವಾರ ಟು ಶುಕ್ರವಾರದವರೆಗೂ ಬರುತ್ತೆ. ಅದು ವರ್ಕಿಂಗ್ ಡೇಸ್ ಅಲ್ಲಿ ಮಾತ್ರ, ಹಾಲಿಡೇಸ್ ಅಲ್ಲಿ ಬರಲ್ಲ ಸ್ನೇಹಿತರೆ. ಓಕೆ, ಈಗ ಗೊತ್ತಾಗಿರುತ್ತೆ ನಿಮ್ಗೆ. 400 ದಿನಗಳ ಕಾಲ 0.5% ಅಂದ್ರೆ 8 ರೂಪಾಯಿ ಆಯ್ತು ಒಂದಿನಕ್ಕೆ. 8 ರೂಪಾಯಿ ಇಂಟು 4 ಆಗಾದಾಗ 32, 3200 ರೂಪಾಯಿ ನಿಮಗೆ ರಿಟರ್ನ್ ಆಗಿರುತ್ತೆ ಸ್ನೇಹಿತರೆ, ನಿಮ್ಮ ಮಾವ ಹಾಕಿದ್ದ 1200 ರೂಪಾಯಿಗೆ. ಸೊ ಇಲ್ಲಿ ನೀವು ಈ ಜೆನ್ಯೂನಿಟಿನ ಅರ್ಥ ಮಾಡ್ಕೊಳ್ಳಿ. ಕಂಪನಿ ಯಾರು ಕೂಡ ಇಲ್ಲಿ ಲಾಸ್ ಆಗಬಾರದು ಅಂತ ಒಂದು ವಿಷಯದಲ್ಲಿ ತುಂಬಾ ಅದ್ಭುತವಾಗಿ ಈ ಪ್ಲಾನ್ ನ ನಮಗೆ ಡಿಸೈನ್ ಮಾಡ್ಕೊಟ್ಟಿದೆ ಸ್ನೇಹಿತರೆ. ಓಕೆ, ಈಗ ಅರ್ಥ ಆಗಿರುತ್ತೆ ನಿಮಗೆ ಕಂಪನಿಗಿರುವಂತ 2 ಕಂಡೀಷನ್ ಏನು, ಆ 2 ಕಂಡೀಷನ್ ಕೊಟ್ಟಿದ್ಮೇಲೆ ನನಗೆ ಏನೆಲ್ಲ ಸಿಗತ್ತೆ. ಫಸ್ಟ್ ಲೋನ್ ಸಿಗತ್ತೆ ಅಂತ ಹೇಳಿದೆ. ಸೊ ಫಸ್ಟ್ ಲೋನ್ ಜೊತೆಗೆ ಎಷ್ಟು ಲೋನ್ ಇದೆ ಸರ್ ನಮ್ಗೆ ಟೋಟಲ್ ಆಗಿ? ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಚಾರ್ಟ್, ಈ ಲೋನ್ ಚಾರ್ಟ್ ಏನಿದೆ, ಇದೇ ನಮ್ಮ ಬಿಸ್ನೆಸ್ ಪ್ಲಾನ್ ಟೋಟಲ್ ಆಗಿ ಅಡಗಿರುವಂತ ಸ್ಥಳ ಇದು. ಇಲ್ಲಿ ಮಾತ್ರ ನೀವು ನಿಮ್ಮ ಗಮನ ಕರೆಕ್ಟ್ ಆಗಿಟ್ಟು ಕೇಳಿದ್ರೆ 100% ಈ ಪ್ಲಾನ್ ನಿಮ್ಗೆ ಅರ್ಥ ಆಗತ್ತೆ ಸ್ನೇಹಿತರೆ. ಇಲ್ಲಿ ಕಂಪನಿ ಹೇಗೆ ಲೋನ್ ಕೊಡ್ತಿದೆ ನಮಗೆ, ಹೇಗೆ ಅದನ್ನ ತಿರುಗಿ ತಗೊಂತಾ ಇದೆ, ತಗೊಂಡಿದ್ ಮೇಲೆ ನಿಮ್ಗೆ ಹೇಗೆ ಕ್ಯಾಶ್ ಬ್ಯಾಕ್ ಅಂದ್ರೆ ಮಾನ್ಯ ಅಥವಾ ಡಿಸ್ಕೌಂಟ್ ಹೇಗೋ ಒಂದು ನೀವು ಇಟ್ಕೊಳ್ಳಿ ಸ್ನೇಹಿತರೆ, ಪರವಾಗಿಲ್ಲ. ಅದು ಹೆಂಗೆ ನಮ್ಗೆ ಕೊಡ್ತಿದೆ, ಅದು ಕೂಡ 20% ಅಷ್ಟು ಅಂತ ಹೇಳಿದೆ ಸ್ನೇಹಿತರೆ. ಸೊ ಇಲ್ಲಿ ಫಸ್ಟ್ ಲೋನ್ 2250 ರೂಪಾಯಿ ಸ್ನೇಹಿತರೆ. ಸೆಕೆಂಡ್ ಲೋನ್ 5000, ಮೂರನೇ ಲೋನ್ 10, ಆಮೇಲೆ 25, 50, 1 ಲಕ್ಷ, 2.5 ಲಕ್ಷ, 5 ಲಕ್ಷ, 10 ಲಕ್ಷ, ಅಪ್ ಟು 10 ಲಾಕ್ ವರೆಗೂ ನಿಮ್ಗೆ ಲೋನ್ ಸಿಗತ್ತೆ. ಟೋಟಲ್ ಲೋನ್ ಅಮೌಂಟ್ ತಗೊಂಡಿರೋದು ಕಂಪನಿಯಲ್ಲಿ ಒಂದು 19,50,000 ರೂಪಾಯಿ ಹತ್ರ ಇರುತ್ತೆ. ಸೊ ಅದನ್ನ ತಿರುಗಿಸಿ ಕಟ್ಟೋದು ಹೇಗನ್ನೋ ವಿಷಯ ನೀವು ಫಸ್ಟ್ ತಿಳ್ಕೋಬೇಕು. ಇಲ್ಲಿ ಒಂದೊಂದು ಲೋನ್ಗೂ ಒಂದೊಂದು ಅಮೌಂಟ್ ಇರುತ್ತೆ ಸ್ನೇಹಿತರೆ. ಸೊ ಲೋನ್ ಅಮೌಂಟ್ ನ ಟೋಟಲ್ ಆಗಿ ನೀವು 5 ಭಾಗ ಮಾಡಿ, ಯಾವುದೇ ಅಮೌಂಟ್ ಬರಲಿ 5 ಭಾಗ ಮಾಡಿ. ಆ 5 ಭಾಗದಲ್ಲಿ 4 ಭಾಗ ಲೋನ್ ಅಮೌಂಟ್ ಕಟ್ಟಿ 1 ಭಾಗ ನಿಮ್ಗೆ ಕ್ಯಾಶ್ ಬ್ಯಾಕ್ ಅಂತ ಸಿಗತ್ತೆ ಸ್ನೇಹಿತರೆ. ಸೊ ಆ ಲೆಕ್ಕ ತಗೊಳ್ಳುವಾಗ 80-20 ರೇಸ್ ಅಂತ ಹೇಳ್ತೀವಿ ಇದನ್ನ. 80% ಅಷ್ಟು ಲೋನ್ ಕಟ್ಟಿ 20% ಅಷ್ಟು ಕ್ಯಾಶ್ ಬ್ಯಾಕ್ ತಗೊಳ್ಳಿ. ಅದು ಎನಿ ಒಂದು ಅಮೌಂಟ್ಗೆ, ಸಣ್ಣ ಅಮೌಂಟ್ ಆಗಿದ್ರು ಸರಿ, ದೊಡ್ಡ ಅಮೌಂಟ್ ಆಗಿದ್ರು ಸರಿ, ಆ ರೀತಿ ಇಲ್ಲಿ ಡಿವೈಡ್ ಮಾಡ್ಕೊಳತ್ತೆ. ಸೊ ಆ ರೀತಿ ನೀವು ಡಿವೈಡ್ ಮಾಡಿದಾಗ 2250 ರೂಪಾಯಿ ಡಿವೈಡೆಡ್ ಬೈ 5 ಮಾಡಿದವಾಗ 450 ರೂಪಾಯಿ ಒಂದು ಭಾಗಕ್ಕೆ ಬರುತ್ತೆ. ಸೊ ಆ ಒಂದು ಭಾಗ 450 ರೂಪಾಯಿ ಅಂದ್ರೆ 4 ಭಾಗಕ್ಕೆ ನಿಮ್ಗೆ 1800 ರೂಪಾಯಿ ಬಂತು. 1800 ರೂಪಾಯಿನ ನೀವು ಇಮಿಡಿಯೇಟ್ ಆಗಿ ವಿತ್ಡ್ರಾಲ್ ಮಾಡ್ಕೊಳ್ಳಿ. ಲೋನ್ ಅಮೌಂಟ್ ಬಂದಿದ ತಕ್ಷಣ ಆ 1800 ರೂಪಾಯಿನ ನೀವು ತಗೊಂಡು ನಿಮ್ಮ ಯೂಸಿಗೆ ಎತ್ಕೊಳ್ಳಿ. ತಿರುಗಿಸಿ ಯಾಕೆ ಕಟ್ತೀರಾ ಅದನ್ನಂದ್ರೆ, ಅದೇ 450 ರೂಪಾಯಿ ಇಂಟು 4 ವಾರ ಕಾಲ ತಗೊಂಡಿದ್ದ 1800 ರೂಪಾಯಿನ ನೀವು ತಿರುಗಿಸಿ ಕಟ್ಟಿದ್ರೆ ಸಾಕು ಸ್ನೇಹಿತರೆ. ಆ 2250 ರೂಪಾಯಲ್ಲಿ ಉಳಿದಿರುವಂತ 450 ರೂಪಾಯಿ ನಿಮಗೆ ಕ್ಯಾಶ್ ಬ್ಯಾಕ್ ಆಗಿ ಬರುತ್ತೆ. ಓಕೆ, ಈಗ ಅರ್ಥ ಆಗಿರುತ್ತೆ ನಿಮ್ಗೆ ನಮ್ಮ ಕಂಪನಿ ಎಷ್ಟು ಅಮೌಂಟ್ ನ ಹೇಗೆ ಕೊಡ್ತಿದೆ, ಅದನ್ನ ಹೇಗೆ ಡಿವೈಡ್ ಮಾಡ್ತಿದೆ ಅನ್ನೋ ವಿಷಯನ. ಸ್ನೇಹಿತರೆ, ಸೊ 4 ವಾರ ಇದನ್ನ ನೀವು ಪಾವತಿಸಿದ ಮೇಲೆ ನಿಮಗೆ 450 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಜೊತೆಗೆ 2ನೇ ಲೋನ್ಗೂ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ 2ನೇ ಲೋನ್ 5000 ರೂಪಾಯಿ ಲೋನ್, 5000ನ 5 ಭಾಗ ಡಿವೈಡ್ ಮಾಡಿದ್ರೆ 1000 ರೂಪಾಯಿ ಒಂದ್ ಭಾಗಕ್ಕೆ. ಸೊ ಇಲ್ಲಿ 4 ಭಾಗ ನಿಮ್ಗೆ ಲೋನ್ ಅಮೌಂಟ್ ಅಂತ ಹೇಳಿದೆ, ಹಾಗಾದ್ರೆ 4000 ಬಂತು. ಅದನ್ನ 500 ರೂಪಾಯಿ ಇಂಟು 8 ವಾರ ಕಾಲ ನೀವು ತಿರುಗಿಸಿ ಕಟ್ಟಿದ್ರೆ ನಿಮಗೆ 1000 ರೂಪಾಯಿಯಲ್ಲಿ ಕ್ಯಾಶ್ ಬ್ಯಾಕ್. ಸ್ನೇಹಿತರೆ, ಸೊ ಜೊತೆಗೆ 3ನೇ ಲೋನು ನಿಮ್ಗೆ ಸಿಕ್ಕಿರತ್ತೆ. ಈಗ ಆಲ್ರೆಡಿ 3ನೇ ಲೋನ್ ಸುಮಾರು ಜನಗಳು ತಗೊಂಡಿದ್ದಾರೆ. ಎಲ್ಲರೂ ಕೂಡ ಒಂದು ಸಂತೋಷದಿಂದ, ಆನಂದದಿಂದ ತಗೊಂಡು ಇದನ್ನ ತಿರುಗಿಸ್ಕೊಡ್ತಾ ಇದಾರೆ ಸ್ನೇಹಿತರೆ. ಸೊ 3ನೇ ಲೋನ್ 10,000 ರೂಪಾಯಿ ಲೋನ್, ಅದನ್ನ 5 ಭಾಗ ಮಾಡಿದ್ರೆ ನಿಮ್ಗೆ 4 ಭಾಗ ಲೋನ್ ಅಮೌಂಟ್, 1 ಭಾಗ ಕ್ಯಾಶ್ ಬ್ಯಾಕ್ ಅಂದ್ರೆ 8,000 ರೂಪಾಯಿ ನಿಮ್ಗೆ ಲೋನ್ ಅಮೌಂಟ್. 8,000 ನೀವು ತಗೊಳ್ಳಿ, ಇಮಿಡಿಯೇಟ್ ಆಗಿ ವಿತ್ಡ್ರಾಲ್ ಮಾಡ್ಕೊಳ್ಳಿ ಬೇಕಾದ್ರೆ. ಸೊ ಬೇಕಾದ್ರೆ ಇದಕ್ಕೊಂದು ಆಪ್ಷನ್ ಇದೆ ಸ್ನೇಹಿತರೆ, ಬೇಕಾದ್ರೆ ನೀವು ವಿತ್ಡ್ರಾಲ್ ಮಾಡ್ಕೋಬಹುದು, ಬೇಡ ಅಂದ್ರೆ ನಿಮ್ಮ ವ್ಯಾಲೆಟ್ ಅಲ್ಲೇ ಇಡಬಹುದು. ಓಕೆ, ಆ ಟೈಮ್ ಅವ್ರು ಲೋನ್ ಕಟ್ ಮಾಡ್ಕೋತಾರೆ, ನಿಮ್ಗೆ ಕ್ಯಾಶ್ ಬ್ಯಾಕ್ ಕೊಡ್ತಾ ಇರ್ತಾರೆ. ಇದನ್ನ 8 ರೂಪಾಯಿ ಇಂಟು 10 ವಾರ ಕಾಲ ನೀವು ತಿರುಗಿಸಿ ಕಟ್ಟಿ 2,000 ರೂಪಾಯಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಓಕೆ, ಈಗ ಅರ್ಥ ಆಗಿರುತ್ತೆ. ಒಂದೊಂದು ಕ್ಯಾಶ್ ಬ್ಯಾಕ್ ನಮ್ಗೆ ಹಾಗಾಗಿ ಡಬಲ್ ಆಗ್ತಾ ಬರ್ತಾ ಇದೆ ಅನ್ನೋ ವಿಷಯನ ನೀವು ತಿಳ್ಕೋಬಹುದು ಸ್ನೇಹಿತರೆ. ಜೊತೆಗೆ ನಿಮ್ಗೆ 25,000 ರೂಪಾಯಿ ಲೋನ್ ಎಲಿಜಿಬಿಲಿಟಿ ಆಗುತ್ತೆ. ಸೊ 25,000 ರೂಪಾಯಿ ಲೋನ್ 5 ಭಾಗ ಮಾಡಿದ್ರೆ 1 ಭಾಗಕ್ಕೆ 5,000 ರೂಪಾಯಿ, ಅಲ್ಲಿ 4 ಭಾಗಕ್ಕೆ ಲೋನ್ 20,000 ರೂಪಾಯಿ ಬಂತು. 20,000 ರೂಪಾಯಿ ಲೋನ್ ನೀವು ಇಮಿಡಿಯೇಟ್ ಆಗಿ ಎತ್ಕೊಳ್ಳಿ.
2,000 ರೂಪಾಯಿ ಇಂಟು 10 ವಾರ ಕಾಲ ತಿರುಗಿಸ್ ಕಟ್ಟಿ. ಸೊ 10 ವಾರ ಕಾಲ ನಮ್ಗೆ ಟೈಮ್ ಇರುತ್ತೆ. ನೀವು ಆರಾಮಾಗಿ ದುಡ್ಕೊಂಡು ವಾರಕ್ಕೆ 2,000 ರೂಪಾಯಿ ಕಟ್ಕೊಂಡು ಹೋದ್ರೆ ನಿಮ್ಗೆ 10 ವಾರ ಕಂಪ್ಲೀಟ್ ಆಗಿದ ತಕ್ಷಣ 5,000 ರೂಪಾಯಲ್ಲಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಈಗ ಗೊತ್ತಾಯ್ತು ಕ್ಯಾಶ್ ಬ್ಯಾಕ್ ಹೆಂಗ್ ಕೊಡ್ತಾ ಇದೆ ಕಂಪನಿ ಅಂತ. ನೆಕ್ಸ್ಟ್ ನಿಮಗೆ 50,000 ರೂಪಾಯಿ ಲೋನ್ಗೂ ಎಲಿಜಿಬಿಲಿಟಿ ಆಗಿರ್ತೀರ. ಸೊ ಅದನ್ನು ಕೂಡ ನೀವೇನ್ ಮಾಡ್ತೀರಾ, 5 ಭಾಗ ಮಾಡ್ಕೊಳ್ಳಿ. 4 ಭಾಗ ನಿಮ್ಗೆ ಲೋನ್ ಅಮೌಂಟ್, 1 ಭಾಗ ಕ್ಯಾಶ್ ಬ್ಯಾಕ್. ಅಂದ್ರೆ 40,000 ಲೋನ್ ತಗೊಳ್ಳಿ, 4,000 ಇಂಟು 10 ವಾರ ಕಟ್ಟಿ ತೀರಿಸಿ 10,000 ರೂಪಾಯಿ ನೀವು ಅಲ್ಲಿ ಕ್ಯಾಶ್ ಬ್ಯಾಕ್ ಪಡೆಯಿರಿ ಸ್ನೇಹಿತರೆ. ಈ ರೀತಿ ಒಂದೊಂದು ಲೋನ್ಗೂ ನೀವು 5 ಭಾಗ ಮಾಡ್ಕೊಳ್ಳಿ. 4 ಭಾಗ ನಿಮಗೆ ಲೋನ್ ಅಮೌಂಟ್ ತಿರುಗಿಸಿ ಕಟ್ಟಿ, 1 ಭಾಗ ನೀವು ಕ್ಯಾಶ್ ಬ್ಯಾಕ್ ಆಗಿ ತಗೊಳ್ಳಿ. ಟೋಟಲ್ ಅಮೌಂಟ್ ಹೀಗೆ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಸೊ ಟೋಟಲ್ ಅಮೌಂಟ್ 19,50,000 ರೂಪಾಯಿ ಮೇಲೆ ನಿಮ್ಗೆ ಲೋನ್ ಸಿಗತ್ತೆ ಅಂತ ಹೇಳಿದೆ. ಅದಕ್ಕೆ 20% ಅಷ್ಟು ಕ್ಯಾಶ್ ಬ್ಯಾಕ್ ಅಂದ್ರೆ ಟೋಟಲ್ ಆಗಿ ನಮಗೆ ಸಿಗುವಂತ ಕ್ಯಾಶ್ ಬ್ಯಾಕ್ 3,88,450 ರೂಪಾಯಿ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಯ್ತು ಇವಾಗ. ಓಕೆ ಸರ್, 3,88,450 ರೂಪಾಯಿ ಒಂದು ಬಿಗ್ ಅಮೌಂಟ್, ಚೆನ್ನಾಗಿದೆ. ಇದನ್ನ ಲೋನ್ ಕಟ್ಲಿಕ್ಕೆ ನಿಮ್ಗೆ ಎಷ್ಟು ವರ್ಷಗಳು ಬೇಕು? ಸ್ನೇಹಿತರೆ, ಅದು ಒಂದು ಟಾರ್ಗೆಟ್ ಇದೆ. ಎಷ್ಟು ಬೇಕಂದ್ರೆ ನಿಮ್ಗೆ 82 ವಾರ ಕಾಲ ಬೇಕು ಸ್ನೇಹಿತರೆ. ಸೊ 82 ವಾರ ಕಾಲ ಅಂದ್ರೆ ಮಿಂಚು ನಿಮ್ಗೆ 20 ತಿಂಗಳು. ಸೊ 20 ತಿಂಗಳಲ್ಲಿ ನಿಮ್ಗೆ ಟೋಟಲ್ ಆಗಿ ಸಿಗುವಂತ ಕ್ಯಾಶ್ ಬ್ಯಾಕ್ 3,88,450 ರೂಪಾಯಿ. ಎಷ್ಟು ನೋಡಿದ್ರ ನೀವು ಮಾಡಿರೋ ಕೆಲಸ? 1,600 ರೂಪಾಯಿ ಒಂದು ಪ್ರೊಸೆಸಿಂಗ್ ಫೀಸ್. ಅದಕ್ಕೆ ನಿಮಗೆ ಏನೇನು ಆಪರ್ಚುನಿಟಿ ಕಂಪನಿ ಕೊಟ್ಟಿದೆ ಅನ್ನೋದನ್ನ ನೋಡಿದ್ರ. ಸೊ ಒಂದ್ ಐಡಿ ಮೇಲೆ ನೀವು ಈ 3,88,000 ರೂಪಾಯಿನ ಆರಾಮಾಗಿ ಒನ್ಲಿ ಕ್ಯಾಶ್ ಬ್ಯಾಕ್ ಅಲ್ಲಿ ಮಾತ್ರ ತಗೋಬಹುದು ಸ್ನೇಹಿತರೆ. ಸೊ ಇದನ್ನ ಮಲ್ಟಿಪ್ಲೈ ಐಡಿ ಮಾಡೋದು ಎಷ್ಟು ಅಂತ ನಾನು ಹೇಳ್ಕೊಡ್ತೀನಿ. ಈಗ ಈ ಲೋನ್ ಚಾಟ್ ಮಾತ್ರ ಪಕ್ಕವಾಗಿ ನೀವು ಪ್ಲಾನ್ ಮಾಡಿದ್ರೆ ಇಲ್ಲಿ 3 ಐಡಿ ಮಾಡಬಹುದು, 5 ಐಡಿ ಮಾಡಬಹುದು, 7 ಐಡಿ ಕೂಡ ಮಾಡಬಹುದು ಒಂದೇ ಹೆಸರಲ್ಲಿ. ಸೊ ಹಾಗೆ ಒಂದ್ ಐಡಿಗೆ ನಿಯರ್ ಅಬೌವ್ ನಿಮಗೆ 4 ಲಕ್ಷ ಅಂದ್ರೆ 3 ಐಡಿ ಮಾಡೋರ್ಗೆ 12 ಲಕ್ಷ, 5 ಐಡಿ ಮಾಡಿದ್ರೆ 20 ಲಕ್ಷ, 7 ಐಡಿ ಮಾಡಿದ್ರೆ 28 ಲಕ್ಷ. 20 ತಿಂಗಳಲ್ಲಿ ನೀವು ಆರಾಮಾಗಿ ತಗೋಬಹುದು. ಸೊ ಅದಕ್ ಮೇಲೆ ಮಾಡಬಾರ್ದ ಸರ್ ಅಂತ ಹೇಳಿದ್ರೆ ಅನ್ಲಿಮಿಟ್ ಸ್ನೇಹಿತರೆ, ಬೇರೆ ಬೇರೆ ಇಮೇಲ್ ಐಡಿ ಕೊಟ್ಟು, ಬೇರೆ ಮೊಬೈಲ್ ನಂಬರ್ ಕೊಟ್ಟು, ಬೇರೆ ಅಕೌಂಟ್ ಡೀಟೇಲ್ಸ್ ಕೊಟ್ಟು ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಅದು ಎಲ್ಲರಿಗೂ ಅನ್ವಯ ಆಗಿರುತ್ತೆ. ಸೊ ಆ ರೀತಿ ಯಾರಿಗೆ ಎಷ್ಟು ಬೇಕಾದ್ರೂ ಅವರು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸ್ನೇಹಿತರೆ. ಸೊ ಇದು ಚೆನ್ನಾಗಿದೆ ಸರ್. ಫಸ್ಟ್ ಡಾಕ್ಯುಮೆಂಟ್ ಏನು ಕೊಡೋದಿಲ್ಲ, ಸಿವಿಲು ಬೇಕಾಗಿಲ್ಲ, ನನಗೆ ಲೋನ್ ಕೊಡ್ತಾರೆ, ಲೋನ್ ನ ತಿರುಗಿಸಿ ಕಟ್ಟಿದ್ದಕ್ಕೆ ಸಾಕು. ಅವ್ರು ಕೊಟ್ಟಿರೋ ಅಮೌಂಟ್ ನ ತಿರುಗಿಸಿ ಕಟ್ರೆ 20% ಕ್ಯಾಶ್ ಬ್ಯಾಕ್ ಅಂತ ಹೇಳಿದ್ರು. ಸೂಪರ್. ಇಲ್ಲಿ ನಾನು ಇಲ್ಲಿವರೆಗೂ ಕೇಳದೆ ಪ್ಲಾನ್ ಇದು ಅಂತ ನೀವು ಅರ್ಥ ಮಾಡ್ಕೊಂಡಿದ್ರೆ ಮುಂದೆ ನಮ್ಗೆ ಏನ್ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕಂಪನಿ ಒಂದು ರಾಯಲ್ಟಿನ ನಮಗೆ ಪ್ರಮೋಟ್ ಮಾಡಿದೆ ಸ್ನೇಹಿತರೆ. ಇದು ಯಾವಾಗಿಂದ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರೆ, ಟೋಟಲ್ಲಿ ನೀವು ತಗೊಂಡು ಎಲ್ಲಾ ಲೋನ್ ಅನ್ನು ಯಾವುದೇ EWI ಲಾಸ್ ಆಗದೆ, ಅಂದ್ರೆ ನೀವು ಕಟ್ಟದೆ ಬಿಡದಂಗೆ ಕಟ್ಕೊಂಡ್ ಬಂದಿದ್ರೆ ನಿಮಗೆ 1 ಲಕ್ಷ ರೂಪಾಯಿ 20 ಮಂತ್ ರಾಯಲ್ಟಿ ಅಂತ ಕೊಡುತ್ತೆ ಕಂಪನಿ. ಸೊ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ರಾಯಲ್ಟಿ, ಅದು 20 ತಿಂಗಳು. ಇದಕ್ಕೇನಾದ್ರೂ ಒಂದು ಕಂಡೀಷನ್ ಇರದೇ ಇರತ್ತಲ್ಲ ಸ್ನೇಹಿತರೆ? ಖಂಡಿತ ಇರುತ್ತೆ. ಸೊ ಆ ರೀತಿ ಒಂದು ಟರ್ಮ್ ಕಂಡೀಷನ್ ಇದಕ್ಕಿದೆ. ಈ ಟರ್ಮ್ ಕಂಡೀಷನ್ ಬಗ್ಗೆ ಏನೋ ನಾನು ಕಂಪನಿ ನಮ್ಗೆ ಹೇಳಿದ ತಕ್ಷಣ ನಾನ್ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಏನಿರುತ್ತೆ ಮಹಾ ಕಂಡೀಷನ್ ಅಂತ ಹೇಳಿದ್ರೆ, ಎಲ್ಲಾ ಕಂಪನಿ ಏನಕ್ಕೆ ಕಳುತ್ತೆ ಹೇಳಿ? ಬಿಸ್ನೆಸ್. ಸೊ ಇಲ್ಲೂ ಕೂಡ ಅದೇ ಇರುತ್ತೆ. ನಾವು ಈಗಿಂದಾನೇ ಒಂದು ದೊಡ್ಡ ಟೀಮ್ ಮಾಡಿ, ಒಂದು ಒಳ್ಳೆ ಟೀಮ್ ಮಾಡಿ ಇಟ್ಕೊಂಡಿದ್ರೆ ಈ ರಾಯಲ್ಟಿಗೆ ನಾವು ಎಲಿಜಿಬಲ್ ಆಗೋದಕ್ಕೆ ಓಕೆ, ಚೆನ್ನಾಗಿದೆಯಲ್ಲ. ರಾಯಲ್ಟಿನೂ ಕೊಡ್ತಾರೆ, ಕ್ಯಾಶ್ ಬ್ಯಾಕು ಕೊಡ್ತಾರೆ, ಲೋನು ಕೊಡ್ತಾರೆ, ನಾವು ತಗೊಂಡು ಎಂಜಾಯ್ ಮಾಡ್ಬೋದು. ಸೊ ಇಷ್ಟೊಂದು ಆಪರ್ಚುನಿಟಿ ಕೊಟ್ಟಿರುವಂತ ನಮ್ಮ ಕಂಪನಿ ಒಂದು ನಾನ್ ವರ್ಕಿಂಗ್ ಸ್ನೇಹಿತರೆ, ಯಾರು ಬೇಕಾದ್ರೂ ಕೂಡ ಹಾಗೆ ಒಳಗಡೆ ಬಂದಿತ್ತು. ಅಷ್ಟು ನನ್ಗೇನೋ ಒಂದು ಕ್ಯಾಶ್ ಬ್ಯಾಕ್ ಅಂತ ಹೇಳ್ತಾರಲ್ಲ, ನೋಡೋಣ ಅದು ಹೆಂಗ್ ಕೊಡ್ತಾರೋ ಅಂತ ಒಂದು ಉದ್ದೇಶದಲ್ಲಿ ನಾನು ಎಂಟರ್ ಆಗಿದ್ದೆ ಸ್ನೇಹಿತರೆ. ಸೊ ಒಳಗ್ ಹೋದ್ಮೇಲೆ ಗೊತ್ತಾಯ್ತು ಈ ಆಪರ್ಚುನಿಟಿ ನಮ್ಮ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಬೇಕಾಗಿರುವಂತ ಆಪರ್ಚುನಿಟಿ. ಇದನ್ನ ಎಷ್ಟು ಜನಕ್ಕೆ ನಾವು ತಿಳ್ಬೋದು ಅಂತ ಹೇಳಿ ಇವತ್ತು ಈ ಕೆಲಸ ಮಾಡ್ತಾ ಇದೀನಿ. ಓಕೆ, ಸೊ ಇಲ್ಲಿವರೆಗೂ ನಾ ಹೇಳಿದ್ದೆಲ್ಲ ಒಂದು ನಾನ್ ವರ್ಕಿಂಗ್ ಸ್ನೇಹಿತರೆ. ನೀವು ಅದಕ್ಕಾಗಿ ಏನು ಎಫೆಕ್ಟ್ ಹಾಕಿಲ್ಲ. ಲೋನ್ಗೋಸ್ಕರ 2 ಕೊಟ್ರು, 1,600 ರೂಪಾಯಿ ನಿಮ್ಮ 1 ಟೈಮ್ ಪ್ಯಾಕೇಜ್ ಆಗಿತ್ತು ಸ್ನೇಹಿತರೆ. ಆದ್ರೆ ನಾನು ಆಗ್ಲೇ ಕೆಳಗೆ ಲಾಸ್ಟ್ ಅಲ್ಲಿ ಒಂದು ವಿಷಯ ನಿಮ್ಗೆ ಫಸ್ಟ್ ಅಲ್ಲಿ ತಿಳಿಸಿದ್ದೆ. ಬೆನಿಫಿಟ್ ಅಲ್ಲಿ
ಒಂದು ಅದ್ಭುತವಾದ ಬಿಸ್ನೆಸ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮ್ಮ ಕಂಪನಿ ಅಂತ ಹೇಳಿ ಸ್ನೇಹಿತರೆ. ಎಸ್, ಸೊ ಇಲ್ಲಿ ಡೈರೆಕ್ಟ್ ಸ್ಪಾನ್ಸರ್ ಅಂತ ಹೇಳ್ತೀವಿ ಸ್ನೇಹಿತರೆ. ನೀವು ಯಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ರೆಫರಲ್ ಕೊಟ್ಟು ಲೋನ್ ಯಾಕೆ ತಗೊಂಡ್ರು, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ 1,000 ಜನ, 2,000 ಜನ, 3,000 ಜನ, ಎಷ್ಟು ವಾಟ್ ಎವರ್ ಇಟ್ ಇರ್ಲಿ, ಅವರಿಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ತಿಳಿಸಿ ಅಥವಾ ಈ ಜೂಮ್ ಮೀಟಿಂಗ್ ಅಲ್ಲಿ ಕರ್ಕೊಂಡ್ಬಂದು ಕುಣಿಸಿ ಈ ಪ್ಲಾನ್ ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ 3ನೇ ವ್ಯಕ್ತಿಯಾಗಿ ನೀವು ಇಂಟ್ರೊಡ್ಯೂಸ್ ಮಾಡುವಾಗ ಕಂಪನಿಗೆ ನಿಮಗೆ ಈ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಅನ್ನೋದು ಸಿಗತ್ತೆ ಸ್ನೇಹಿತರೆ. ಎಷ್ಟು ಸಿಗತ್ತೆ ಅಂದ್ರೆ 1,600 ರೂಪಾಯಿ ಏನು ಪ್ರೊಸೆಸಿಂಗ್ ಫೀಸ್ ಅಂತ ಕಟ್ತೀವೋ ಅದರಿಂದ ನಿಮಗೆ 500 ರುಪೀಸ್ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಆಗಿ ಕೊಡ್ತಾರೆ ಸ್ನೇಹಿತರೆ. ಸೊ ಈ 500 ರುಪೀಸ್ ಡೈರೆಕ್ಟ್ ಇನ್ಕಮ್ ಅನ್ನೋದು ಬಾರಿ ಕಡಿಮೆ ಅಂತೀರಾ? ಹೈಯೆಸ್ಟ್ ಸ್ನೇಹಿತರೆ, ಹೈಯೆಸ್ಟ್. ಕಾರಣ ಏನ್ ಗೊತ್ತಾ, ಇಲ್ಲಿವರೆಗೂ ನಾವು ಬೇರೆ ಬೇರೆ ಆಪರ್ಚುನಿಟಿ ಮಾಡಿದ್ರಲ್ಲಿ ತಗೊಂಡಿರೋದಂದ್ರೆ ಒಂದು 10% ಡೈರೆಕ್ಟ್ ರೆಫರಲ್ ಕಮಿಷನ್ ಅಥವಾ ಹೈಯೆಸ್ಟ್ ಅಂದ್ರೆ 20% ಸ್ನೇಹಿತರೆ. ಆದ್ರೆ ಇಲ್ಲಿ ಮೋರ್ ದನ್ 40% ನಿಮಗೆ ಡೈರೆಕ್ಟ್ ರೆಫರಲ್ ಕಮಿಷನ್ ಕೊಡ್ತಾ ಇದೆ ಕಂಪನಿ. 40% ಅಷ್ಟು ನಮಗೆ ಡೈರೆಕ್ಟ್ ರೆಫರಲ್ ಕಮಿಷನ್ ಆಗಿ ಕೊಡ್ತಾ ಇದೆ. ಈ ಡೈರೆಕ್ಟ್ ರೆಫರಲ್ ಬಂದು ನಿಮ್ಗೆ ಅನ್ಲಿಮಿಟ್ ಸ್ನೇಹಿತರೆ, ಅನ್ಲಿಮಿಟ್. ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮಗೆ ಆ ಅಮೌಂಟ್ ಬರ್ತಾನೆ ಇರ್ತದೆ. 3ನೇ ವ್ಯಕ್ತಿಯಿಂದ ನಿಮ್ಗೆ ಈ ಅಮೌಂಟ್ ಸ್ಟಾರ್ಟ್ ಆಗತ್ತೆ. ಓಕೆ, ಈಗ ಅರ್ಥ ಆಯ್ತು. ಒಂದಿನಕ್ಕೆ 5 ಮಾಡ್ಕೊಂಡ್ರೆ ನಾವು ಎಷ್ಟು ಸಂಪಾದನೆ ಮಾಡ್ಬೇಕು? 2,500. 10 ಮಾಡಿದ್ರೆ 5,000. ಇನ್ನೂ ಸ್ವಲ್ಪ ನನಗೆ ಮ್ಯಾನ್ ಪವರ್ ಇದೆ ಸರ್ ಅಂತೇಳಿ ಒಂದು 50 ಐಡಿನೋ ಮಾಡಕ್ 100 ಐಡಿನೋ ಮಾಡಕ್ ಹೋದ್ರೆ ಎಷ್ಟು ಇನ್ಕಮ್ ಅನ್ನೋದನ್ನ ಒಂದ್ಸತಿ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ನಮಗಿರುವಂತ ಒಂದು ಅಕ್ಷಯ ಪಾತ್ರ ಈ ಬೈನರಿ ಸಿಸ್ಟಮ್. ಎಸ್ ಸ್ನೇಹಿತರೆ, ಪ್ರಪಂಚದಲ್ಲಿ ಎಷ್ಟೋ ನಮ್ಮ ಮಾರ್ಕೆಟ್ ಅಲ್ಲಿ, ಈ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಪ್ಲಾನ್ಗಳಿದೆ. ಅದರಲ್ಲಿ ಗೆದ್ದಿರುವ ಒಂದೊಂದು ವ್ಯಕ್ತಿನ ನೀವು ಹುಡುಕಾಡಿ ಕೇಳಿ ನೋಡಿ, ಅವ್ರು ಹೇಳೋದು ಬೈನರಿ ಪ್ಲಾನ್ ಇಸ್ ಬೆಸ್ಟ್ ಪ್ಲಾನ್ ಅಂತ ಹೇಳ್ತಾರೆ. ಕಾರಣ ಇಲ್ಲಿ ಎಲ್ಲರಿಗೂ ಕೂಡ ಸಪೋರ್ಟಿಂಗ್ ಇರುತ್ತೆ. ಸೊ ಬೇರೆ ಪ್ಲಾನ್ಗಳಲ್ಲಿ ಸಪೋರ್ಟಿಂಗ್ ಸಿಕ್ಕೋದು ಭಾರಿ ಕಷ್ಟ. ಇಲ್ಲಿ ಎಲ್ಲರಿಗೂ ಸಪೋರ್ಟಿಂಗ್ ಸಿಗತ್ತೆ ಸ್ನೇಹಿತರೆ, ಅದೇ ಮುಖ್ಯ. ಸೊ ಆ ತರ ಒಂದು ಬೈನರಿ ಪ್ಲಾನ್ ನೀವು ಆ ಸ್ಟಾರ್ಟಿಂಗ್ ಅಲ್ಲೇ ಗುರುತಿರ್ಬೋದು. ಇಲ್ಲಿ ರೈಟ್ ಟು ಲೆಫ್ಟ್ ಅಥವಾ AB ಅಂತ ಹೇಳಿದಾಗ ನಿಮ್ಗೆ ಅರ್ಥ ಆಗಿರುತ್ತೆ ಇದು ಪ್ಲಾನ್ ಬೈನರಿ ಅನ್ನೋದು. ಎಸ್ ಸ್ನೇಹಿತರೆ, ಇಲ್ಲಿ ಬೈನರಿ ಪ್ಲಾನ್ ಇದೆ. ಸೊ ಈ ಬೈನರಿಯಲ್ಲಿ ಫಸ್ಟ್ ರೇಸ್ ಅಲ್ಲಿ ಮಾತ್ರ ನೀವು ಲೋನ್ಗೋಸ್ಕರ ಆ ಕಡೆ ಒಬ್ಬರನ್ನ, ಈ ಕಡೆ ಒಬ್ಬರನ್ನ, ರೈಟ್ ಅಲ್ಲಿ ಒಬ್ಬರನ್ನ, ಲೆಫ್ಟ್ ಅಲ್ಲಿ ಒಬ್ಬರನ್ನ ಕೊಟ್ಟಿರ್ತೀರಾ, ಅಥವಾ AB ಅಂತ ಕೂಡ ಇಟ್ಕೊಳ್ಳಿ. ಸೊ 3ನೇದಾಗಿ ನಿಮ್ಮ ಆಕ್ಟಿವ್ ಅಪ್ಲೈನ್ ಯಾರಾದ್ರೂ ಕೊಟ್ಟಿದ್ರೆ, ಅದು ನಿಮ್ಗೆ ಸ್ಪಿಲ್ ಓವರ್ ಆಗಿ ಬಂದು ಕೂತ್ಕೊಂಡಿದ್ರೆ ನಿಮ್ಗೆ ಫಸ್ಟ್ ಬೈನರಿ ಸ್ಟಾರ್ಟ್ ಆಗ್ಬಿಡತ್ತೆ. ಅಥವಾ ನೀವೇ ಡೈರೆಕ್ಟ್ ಆಗಿ ಕೊಟ್ರು ನಿಮ್ಗೆ ಫಸ್ಟ್ ಬೈನರಿ ಅನ್ನೋದು ಸ್ಟಾರ್ಟ್ ಆಗತ್ತೆ. ಅದು 2:1, 1:2 ಅಂತ ಹೇಳ್ತಾರೆ ಫಸ್ಟ್ ಬೈನರಿಗೆ ಮಾತ್ರ. ನೆಕ್ಸ್ಟ್ ನಿಮ್ಗೆ 1:1 ಬಿಸ್ನೆಸ್ ಬೈನರಿ ಕನ್ವರ್ಟ್ ಆಗತ್ತೆ. ಸೊ 1:1 ಬಿಸ್ನೆಸ್ ಅನ್ನೋದೇನು, ಆ ಪ್ರೊಸೆಸಿಂಗ್ ಫೀಸ್ ಪ್ಯಾಕೇಜ್. ಎಸ್ ಸ್ನೇಹಿತರೆ, ಅದು ಆ ಕಡೆ 1,600, ಈ ಕಡೆ 1,600 ಬಂದ್ರೆ ನಿಮಗೆ ಮ್ಯಾಚಿಂಗ್ ಅಂತ ಹೇಳಿ 10% ಅದನ್ನ ಕೊಡ್ತಾರೆ. ಸೊ 10% ಅಂದ್ರೆ ಒಂದು ಬಿಸ್ನೆಸ್ ಮ್ಯಾಚ್ ಆದ್ರೆ ನಿಮಗೆ 160 ರೂಪಾಯಿ ಸಿಕ್ತು ಸ್ನೇಹಿತರೆ. ಸೊ ಆ ರೀತಿ ಒಂದು ಬಿಸ್ನೆಸ್ಗೆ 160 ರೂಪಾಯಿ ಅಂದ್ರೆ ಒಂದ್ ದಿನಕ್ಕೆ 10 ಮಾಡೋರು ಇದ್ದಾರೆ, 50 ಮಾಡೋರು ಇದ್ದಾರೆ, 100 ಮಾಡೋರು ಇದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಅದಕ್ಕೂ ಮೇಲೆ ಒಂದಿನಕ್ಕೆ 200-300 ಬಿಸ್ನೆಸ್ ಮಾಡೋರು ಇದ್ದಾರೆ. ಸೊ ಆದ್ರೆ ಕಂಪನಿ ಏನ್ ಮಾಡಿದೆ ಅಂದ್ರೆ ಒಂದು ಲಿಮಿಟ್ ಅಂತ ಇಟ್ಟಿದೆ. ಒಂದು ದಿನಕ್ಕೆ ಲಿಮಿಟ್ ಎಷ್ಟು ಗೊತ್ತಾ ಸ್ನೇಹಿತರೆ? 25,000 ರೂಪಾಯಿ ಇಲ್ಲಿ ಕ್ಯಾಪಿಂಗ್ ಲಿಮಿಟ್ ಒಂದ್ ಐಡಿಗೆ ಸ್ನೇಹಿತರೆ. ಸೊ ನಾನು ಆಗಾಗ್ಲೇ ಹೇಳಿದೆ, ಒಬ್ರು 1 ಐಡಿ ಮಾಡ್ಬೋದು, 3 ಐಡಿ ಮಾಡ್ಬೋದು, ಅಥವಾ 7 ಐಡಿ ಕೂಡ ಮಾಡ್ಕೋಬಹುದು. ಸೊ ಈ ರೀತಿ ನಿಮ್ಗೆ 1 ಐಡಿಗೆ 25,000 ರೂಪಾಯಿ ಕ್ಯಾಪಿಂಗ್ ಫಾರ್ ಡೇ ಅಂತ ಹೇಳಿದ್ರೆ, ನಾನು ಹೇಳ್ತಿರೋದು ತಿಂಗಳಿಗಲ್ಲ ಸ್ನೇಹಿತರೆ, ದಿನಕ್ಕೆ. 3 ಐಡಿ ಮಾಡಿದವ್ರಿಗೆ 75,000 ರೂಪಾಯಿ ಕ್ಯಾಪಿಂಗ್ ಹೊಡೆದ್ರೆ, 5 ಐಡಿ ಮಾಡಿದವ್ರೆ 1,25,000 ರೂಪಾಯಿ. ಸೊ 7 ಐಡಿ ಮಾಡಿದವರಿಗೆ 1,75,000 ರೂಪಾಯಿ ಸ್ನೇಹಿತರೆ ಕ್ಯಾಪಿಂಗ್ ಅಮೌಂಟ್. ಯೋಚನೆ ಮಾಡಿ ನೋಡಿ. ಇಲ್ಲಿ ನಾನು ಹೇಳ್ತಿರೋದು ಒಂದು ಸಾಮಾನ್ಯ 1,600 ರೂಪಾಯಿ ಕಟ್ಟಿ ನಾವು ಹೊರಗಡೆ ಬಂದಿರುವಂತ ಬಿಸ್ನೆಸ್ ಪ್ಲಾನ್ ಅಲ್ಲಿ ಲಕ್ಷಗಳು ಇಲ್ಲಿ ದುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ಇದನ್ ಬಿಟ್ಟು ನಾವು ಇನ್ಯಾಕೆ ಬೇರೆ ನೋಡ್ಕಾಡ್ಬೇಕು? ಇಲ್ಲಿ ಏನಾದ್ರು ನಮ್ಗೆ ಲಾಸ್ ಆಗುವಂತ ಚಾನ್ಸಸ್ ಇದೆಯಾ ಅಂದ್ರೆ 99% ಲಾಸ್ ಆಗೋ ಚಾನ್ಸಸ್ ಇಲ್ಲ. ಅದೇ ಜೊತೆಗೆ ಒಂದು ಅದ್ಭುತವಾದ ಅಕ್ಷಯ ಪಾತ್ರನ ನಮ್ ಕೈಯಲ್ಲಿ ಇಟ್ಟಿದ್ದಾರೆ. ಎಷ್ಟು ನೀವು ತೋಡ್ತಾ ಇದ್ರು ಅಷ್ಟು ಬರ್ತಾನೆ ಇರ್ತದೆ ಸ್ನೇಹಿತರೆ.
ಸೊ ಅಂತ ಒಂದು ಸಿಸ್ಟಮ್, ಅಂತ ಒಂದು ಬೈನರಿ ಪ್ಲಾನ್ ಅಲ್ಲಿ ನಮ್ಮನ್ನ ನಾವು ಜೋಡಿಸ್ಕೊಳ್ಳೋದಿಕ್ಕೆ ತಡ ಯಾಕೆ ಮಾಡ್ಬೇಕು ಸ್ನೇಹಿತರೆ? ಇವತ್ತೇ ನಿಮ್ಮನ್ನ ಯಾರು ಕರೆದ್ರು ಅವ್ರ ರೆಫರಲ್ ಲಿಂಕ್ ಕೇಳಿ, ನನಗೆ ಐಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಿ ಅಂತ ಹೇಳಿ ನೀವೇ ಅವ್ರ ರೆಫರಲ್ ಲಿಂಕ್ ತಗೊಂಡು ನೀವೇ ಐಡಿ ಮಾಡಿ ಅಥವಾ ನಿಮ್ ಡೀಟೇಲ್ಸ್ ನ ಕೊಟ್ಟು ಅವ್ರನ್ನ ಮಾಡಿ ಕೇಳಿ. ಅದ್ಭುತವಾದ ಒಂದು ಬಿಸ್ನೆಸ್ ಪ್ಲಾನ್ ನಿಮ್ಮ ಹತ್ರ ಬಂದಿದೆ. ಇದನ್ನ ಮಾತ್ರ ದಯವಿಟ್ಟು ಯಾರು ಕೈ ಜಾರಿಸ್ಕೋಬೇಡಿ. ಯಾಕಂದ್ರೆ ಇದು ನಾನು ಆಗ್ಲೇ ಹೇಳ್ದಂಗೆ ಇದೊಂದು ಅಕ್ಷಯ ಪಾತ್ರ ಸ್ನೇಹಿತರೆ. ನೀವೆಷ್ಟೇ ತಗೋತಾ ಇರಿ, ಎಷ್ಟೇ ತೊಡ್ತಾ ಇರಿ, ಬರ್ತಾನೆ ಇರ್ತದೆ. ನೀವು ಕೊಡ್ತಾ ಇರೋ ಬಿಸ್ನೆಸ್ ಇಂದ ನಿಮಗೆ ಡೈಲಿ ಇನ್ಕಮ್. ಇವತ್ತೇನ್ ನೀವು ಕೆಲಸ ಮಾಡಿದ್ರು ಇವತ್ತು ಮಾಡಿರೋ ಕೆಲಸಕ್ಕೆ ನಾಳೆ ಬೆಳಗ್ಗಿನ ಜಾವ 3 ಗಂಟೆ ಎದ್ದು ನೋಡಿದ್ರೆ ಸಾಕು, ನಿಮ್ ಇನ್ಕಮ್ ನಿಮ್ಗೆ ಕ್ರೆಡಿಟ್ ಆಗಿರುತ್ತೆ. ನೀವು ಬ್ಯಾಂಕ್ ಟೈಮ್ ಆದ್ರೆ ಆಗ್ಲೇ ಕೊಟ್ಟು ವಿತ್ಡ್ರಾಲ್ ಮಾಡ್ಕೋಬಹುದು, ಅಥವಾ ಇನ್ನದರ ಆಪರ್ಚುನಿಟಿಗಳು ಬೇಕಾದಷ್ಟಿದೆ. ಅದನ್ನ ನಿಮ್ಮ ಅಪ್ಲೈನ್ಗಳನ್ನ ಕೇಳಿದ್ರೆ, ನಿಮ್ಮ ಟಾಪ್ ಲೈನ್ಗಳನ್ನ ಕೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ. ಸೊ ಆರಾಮಾಗಿ ನೀವು ಇಲ್ಲಿ ಒಂದು ದಿನಕ್ಕೆ 5,000 ದುಡಿಬಹುದು. 160 ರೂಪಾಯಿ ಸ್ಟಾರ್ಟ್ ಮಾಡಿ 1,75,000 ರೂಪಾಯಿವರೆಗೂ ನೀವು ದುಡಿಬಹುದು ಸ್ನೇಹಿತರೆ. ಇಷ್ಟು ದೊಡ್ಡ ಆಪರ್ಚುನಿಟಿ ಇಲ್ಲಿ ಅಡಗಿದೆ. ಓಕೆ, ಸೊ ಇಂಥ ಪ್ಲಾನ್ಗೆ ನಾವು ಖಂಡಿತ ಎಲ್ಲರೂ ಕೈ ಜೋಡ್ಸೋಣ. ಈಗ ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳುವಂತ ಸಮಯ ಬಂದಿದೆ. ಸೊ ನನಗೆ ಈ ಆಪರ್ಚುನಿಟಿನ ಕೊಟ್ಟಂತ ನನ್ನ ಗ್ರೇಟ್ ಅಪ್ಲೈನ್ ಮಿಸ್ಟರ್ ಅಶೋಕ್ ಸರ್ ಫ್ರಮ್ ಊಟಿ ಅವರಿಗೆ ನನ್ನ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ